ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 23ನೇ ಸರ್ಗ ಮುಗಿದಿತ್ತು. ಅಲ್ಲಿ ಆನಂದ ರಾಮಾಯಣದ ಮಹಿಮಾ ವರ್ಣನೆಗೊಂಡಿತ್ತು. ಆನಂದ ರಾಮಾಯಣದ ವ್ಯಾಖ್ಯಾನ ಶ್ರವಣ ಅದು ಎಲ್ಲರಿಗೂ ಯಾಕೆ ಅಷ್ಟು ಸುಲಭವಾಗಿ ಉಪಲಬ್ಧ ಆಗೋದಿಲ್ಲ ಅನ್ನುವಂಥ ಸಂಗತಿ ಅಲ್ಲಿ ಸಕಾರಣವಾಗಿ ಬಂದಿತ್ತು. ಯಾರಿಗೆ 7 ಜನ್ಮದಲ್ಲಿ ರಾಮನನ್ನು ಅರ್ಚನೆ ಮಾಡಿದ ಪುಣ್ಯ ಇರ್ತದೋ ಆತನಿಗೆ ಆನಂದ ರಾಮಾಯಣವನ್ನು ಶ್ರವಣ ಮಾಡುವಂಥ ಭಾಗ್ಯ ಸಿಗುತ್ತದೆ, ಬೇರೆಯವನಿಗಿಲ್ಲ ಅನ್ನುವಂಥ ಮಾತು ಬಂದಿತ್ತು. ಅದಾದ ಬಳಿಕ 24ನೇ ಸರ್ಗ. ಈಗ ರಾಮ ಒಮ್ಮೆ ಸಭೆಯಲ್ಲಿ ಕೂತ್ಕೊಂಡಿದ್ದ. ಒಬ್ಬ ಸೇವಕ ಅಲ್ಲಿಗೆ ಬಂದ. ರಾಮನಿಗೆ ಹೇಳಿದ, ನಿನ್ನ ಮಂತ್ರಿಯಾದಂಥ ವೃದ್ಧನಾದ ಸುಮಂತ್ರ ತೀರಿ ಹೋಗಿದ್ದಾನೆ. ಅವನ ಪತ್ನಿಯರು ಆತನ ಜೊತೆಗೇನೆ ಚಿತಾಗ್ನಿಯಲ್ಲಿ ಪ್ರವೇಶ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನಿನ್ನ ಸಮ್ಮತಿಯನ್ನು ಕೇಳ್ತಾ ಇದ್ದಾರೆ. ರಾಮನಿಗೆ ಖೇದ ಅನಿಸಿತು. ಸುಮಂತ್ರನ ಮನೆಗೆ ಬಂದ. ಆ ಸುಮಂತ್ರನ ಜನ್ಮಕುಂಡಿಲೆಯನ್ನು ತೆಗೆಸಿ ನೋಡಿದ. ಅಲ್ಲಿ ಆತ ಹುಟ್ಟಿದ ಬಳಿಕ 1000 ವರ್ಷಗಳು, ಜನ್ಮಕಾಲ ಸಹಸ್ರಾಣಿ, ನವಶತಾನಿ ಚ, 99 ವರ್ಷಾಣಿ, ಮಾಸಾಸ್ತು ಏಕಾದಶೈವಹಿ, 9000 ವರ್ಷಗಳು ಮತ್ತು ಮೇಲೆ 900 ವರ್ಷಗಳು, ಅದಾದ್ಮೇಲೆ 99 ವರ್ಷಗಳು. ಇನ್ನು ಒಂದು ತಿಂಗಳು, ಕೊನೆಯ ಒಂದು ತಿಂಗಳು, ಅದರಲ್ಲಿ 21 ದಿವಸಗಳು ಕಳೆದಿದ್ದವು. 21 ದಿನಾಹ ಅತಿಕ್ರಾಂತಾಹ ಶೇಷಾಹ ದಿನಾಹ ನವ. ಇನ್ನೂ 9 ದಿನಗಳು ಆತನ ಆಯುಷ್ಯ ಮುಗಿಲಿಕ್ಕೆ ಉಳಿದಿದ್ದವು. ಅಷ್ಟೊತ್ತಿಗಾಗಲೇ ಯಮದೂತರು ಆತನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರು. 99 ವರ್ಷಾಣಿ, 99 ವರ್ಷಗಳು, 11 ತಿಂಗಳುಗಳು ಇವೆಲ್ಲವೂ ಮುಗಿದಿದ್ದು. 12ನೇ ತಿಂಗಳಲ್ಲಿ, ಕೊನೆಯ ತಿಂಗಳಿನಲ್ಲಿ 21 ದಿನಗಳು ಕಳೆದು 9 ದಿನಗಳು ಉಳಿದಿದ್ದವು. ರಾಮ ಗುರುವಾದ ವಸಿಷ್ಠರಿಗೆ ಹೇಳಿದ, ಕೃತಯುಗದಲ್ಲಿ 1,00,000 ವರ್ಷ, ದ್ವಾಪರ ಯುಗದಲ್ಲಿ 100 ವರ್ಷ, ಕೃತಯುಗೇತು ಲಕ್ಷಾಯು ಸಹಸ್ರಂ ದ್ವಾಪರೇ ಸ್ಮೃತಂ. ಕೃತಯುಗದಲ್ಲಿ 1,00,000, ದ್ವಾಪರದಲ್ಲಿ 1000 ವರ್ಷ, ಕಲಿಯುಗದಲ್ಲಿ 1000 ವರ್ಷದ ಆಯುಷ್ಯ ಇದೆ. ತ್ರೇತಾಯುಗದಲ್ಲಿ 10,000 ವರ್ಷ. ಕೃತಯುಗೇತು ಲಕ್ಷಾಯು. ಆ ತ್ರೇತಾಯುಗದ ವರ್ಣನೆ ಕೊನೆಗೆ ಬಂತು. ಕೃತಯುಗದಲ್ಲಿ 1,00,000, ದ್ವಾಪರ ಯುಗದಲ್ಲಿ 1000, ದ್ವಾಪರ ಯುಗದಲ್ಲಿ 1000, ಸಹಸ್ರಂ ದ್ವಾಪರೇ ಸ್ಮೃತಂ. ಆ ದ್ವಾಪರವನ್ನು 3ನೇದರಲ್ಲಿ ಹೇಳಬೇಕಾಗಿತ್ತು. ಶ್ಲೋಕ ಹೀಗೆ ಹೇಳ್ತದೆ: ಕೃತಯುಗದಲ್ಲಿ 1,00,000, ತ್ರೇತಾಯುಗದಲ್ಲಿ 10,000 ಅಂತ ಹೀಗೆ ಹೇಳಬೇಕಾಗಿದ್ದನ್ನ 2ನೇ ಸಂಖ್ಯೆಯನ್ನು ದ್ವಾಪರವನ್ನೇ ಹೇಳಿದೆ ಈ ಶ್ಲೋಕ. 3ನೇದು ಕಲಿಯುಗ, ಅದರಲ್ಲಿ 100, 4ನೇದ್ದು ತ್ರೇತಾಯುಗದಲ್ಲಿ 10,000 ವರ್ಷ ಇರಬೇಕಾಗಿತ್ತು. ಅದು ಈಗ ಈ ಸುಮಂತ್ರನ ವಿಷಯದಲ್ಲಿ ವ್ಯರ್ಥ ಆಗಿದೆ. ಅದಕ್ಕಾಗಿ ಯಮ ನನ್ನ ಆಜ್ಞೆಯನ್ನು ಧಿಕ್ಕರಿಸಿದ್ದಾನೆ. ಆ ಯಮನಿಗೆ ನಾನೀಗ ಶಿಕ್ಷೆ ಕೊಡಬೇಕಾಗಿದೆ. ಗರುಡನನ್ನೇರಿ ತನ್ನ ಧನಸ್ಸನ್ನು ಕೈಯಲ್ಲಿ ಹಿಡಿದು ಆತ ಆ ಯಮನ ಊರನ್ನು ಕುರಿತು ಪ್ರಯಾಣ ಮಾಡಿದ. ಆ ಮಾರ್ಗ ಮಧ್ಯದಲ್ಲಿ ಯಮನ ಭಟರು ಆ ಸುಮಂತ್ರನನ್ನು ಕರ್ಕೊಂಡು ಹೋಗೋದು ಆತನಿಗೆ ಕಾಣಿಸಿತು. ತಾವನ್ಮಾರ್ಗೆ ಸುಮಂತ್ರಂ ತಂ ಪಾಶಬದ್ಧಂ ಯಮಾನುಗಂ ಗಚ್ಚಂತಂ ರಾಘವೋ ದೃಷ್ಟ್ವಾ ತಾನ್ ಸರ್ವಾನ್ ತಾಡಯನ್ ಮುಹುಃ ಸುಮಂತ್ರಂ ಮೋಚಯಾಮಾಸ ಲಿಂಗರೂಪಧರಂ ಪ್ರಭು. ಯಮದೂತರು ಆತನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಯಮದೂತರು ಆತನನ್ನು ಕರ್ಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲೇ ಅವರನ್ನು ರಾಮ ಸಂಧಿಸಿ ಆ ಯಮದೂತರಿಗೆ ಶಿಕ್ಷಿಸಿದ. ಈ ಸುಮಂತ್ರನನ್ನ ಅಕಾಲದಲ್ಲಿ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಆ ಸುಮಂತ್ರನನ್ನು ಬಿಡಿಸಿದ. ಆ ಸುಮಂತ್ರ ಆಗ ಲಿಂಗರೂಪಧರನಾಗಿದ್ದಂತೆ. ಈ ಮಾತನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಬೇಕು. ಇಲ್ಲಿ ಹೀಗಿದೆ ಶಾಸ್ತ್ರದಲ್ಲಿ, ನಮಗೆ ಈ ಜೀವನಿಗೆ ಶರೀರ ಇರ್ತಾವಲ್ಲ, ಹೊರಗಿರುವಂಥದ್ದು ಇದು ಸ್ಥೂಲ ಶರೀರ, ಈ ಜನ್ಮಕ್ಕೆ ಮಾತ್ರ ಸೀಮಿತವಾದಂಥ ಶರೀರ ಇದು. ಇದರೊಳಗಿರುವಂಥದ್ದು ಅನಿರುದ್ಧ ಶರೀರ.
ಅದರೊಳಗಿರುವಂಥದ್ದು ಲಿಂಗ ಶರೀರ, ಅದರೊಳಗಿರುವಂಥದ್ದು ಸ್ವರೂಪ ಶರೀರ. ಹೀಗೆ 4 ಶರೀರಗಳು. ಯಾವ್ಯಾವ ಶರೀರಕ್ಕೆ ಏನೇನು ಕಾರ್ಯ ಅದು ಬಹಳ ವಿಸ್ತಾರವಾಗಿರದೇ ಇದ್ದರೂ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಸ್ಥೂಲ ಶರೀರ ಇದು, ತಂದೆ ತಾಯಿಗಳಿಂದ ದೊರೆತಂಥ ಶರೀರ, ಇದು ಈ ಜನ್ಮಕ್ಕೆ ಮಾತ್ರ ಸೀಮಿತವಾದದ್ದು. ಅನಿರುದ್ಧ ಶರೀರ ಅಂತ ಒಳಗೇನಿದೆಯಲ್ಲ, ಅದು ಈ ಜೀವ ಸೃಷ್ಟಿಗೆ ಬರ್ತಾನಲ್ಲ, ಪರಮಾತ್ಮನ ಉದರದಲ್ಲಿ ಅನಂತ ಸಂಖ್ಯೆಗಟ್ಟಲೆ ಜೀವರಿದ್ದಾರೆ. ಅವರನ್ನು ಒಂದೊಂದು ಮುಷ್ಟಿ ಅಥವಾ ಒಂದೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರಮಾತ್ಮ ಹೊರಗೆ ತೆಗೆದು ಸೃಷ್ಟಿಗೆ ಬಿಡ್ತಾನೆ. ಒಂದಿಷ್ಟು ಜನ ಮುಕ್ತರಾಗ್ತಿರ್ತಾರೆ, ಮತ್ತೊಂದಿಷ್ಟು ಜನ ಸೃಷ್ಟಿಗೆ ಬರ್ತಿರ್ತಾರೆ. ಆ ಸೃಷ್ಟಿಗೆ ಬರುವಾಗ ಅವರು ತಮ್ಮ ಸ್ವರೂಪ ಶರೀರ, ಮೂಲ ಜೀವನಿಗೆ ಸ್ವರೂಪ ಶರೀರ, ಅದರ ಮೇಲಿನ ಹೊದಕ್ಕೆ ಲಿಂಗ ಶರೀರ, ಅದರ ಮೇಲೆ ಅನಿರುದ್ಧ ಶರೀರವನ್ನು ಪಡ್ಕೊಂಡು ಸೃಷ್ಟಿಗೆ ಬರ್ತಾರೆ. ಈ ಭೂಲೋಕದಲ್ಲಿ ಬಂದು ಹುಟ್ಟಿದಾಗ ಅವರಿಗೆ ಈ ಸ್ಥೂಲ ಶರೀರ 4 ಶರೀರಗಳನ್ನು ಇಟ್ಕೊಂಡು ಭೂಲೋಕದಲ್ಲಿ ಬರ್ತಾನೆ. ಸಾವು ಬಂದಾಗ ಈ ಸ್ಥೂಲ ಶರೀರ ಹೊರಟೋಗ್ತದೆ. ಉಳಿದ ಅನಿರುದ್ಧ ಶರೀರ, ಲಿಂಗ ಶರೀರ, ಸ್ವರೂಪ ಶರೀರ ಇವಿಷ್ಟನ್ನು ಇಟ್ಕೊಂಡು ಆತ ಸಂಚಾರ ಮಾಡ್ತಿರ್ತಾನೆ. ಈ ಯಮಲೋಕದ ಕಡೆಗೆ ಅಥವಾ ಸ್ವರ್ಗಲೋಕದ ಕಡೆಗೆ ಆತ ಪ್ರಯಾಣ ಮಾಡ್ತಾನಲ್ಲ, ಆಗ ಅವನಿಗೆ ವಾಯವ್ಯ ಶರೀರ ಅಂತ ಒಂದು ಶರೀರ ಇರ್ತದೆ. ಅದು ನಮಗೆ ಇರುವಂಥ ಶರೀರ ಏನಿದೆ, ಇದು ಪಂಚಮಹಾಭೂತಗಳಿಂದ ಹುಟ್ಟಿತ್ತು. ಅಲ್ಲಿ ಆತ ಸಂಚಾರ ಮಾಡುವಾಗ ಅವನಿಗಿರುವಂಥದ್ದು ವಾಯುವ್ಯ ಶರೀರ. ವಾಯು ಮಹಾಭೂತನೇ ಅಲ್ಲಿ ಹೆಚ್ಚು. ಈಗ ನಮ್ಮ ಶರೀರದಲ್ಲಿ ಪಂಚಮಹಾಭೂತಗಳು ಹೆಚ್ಚು. ಆತ ಸಂಚಾರ ಮಾಡುವಾಗ 1 ವರ್ಷ ಸಂಚಾರ ಬೇಕಾಗ್ತದೆ. ಇದು ನಿಮಗೆ ಗೊತ್ತಿದ್ದೇ ಇದೆ. ಇಲ್ಲಿಂದ ಸತ್ತಂಥ ಜೀವ ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ 1 ವರ್ಷ ಬೇಕು. ಅದಕ್ಕಾಗಿ ಪ್ರತಿ ತಿಂಗಳು ಆತನಿಗೆ ಒಂದೊಂದು ಮಾಸಿಕ, ಕೊನೆಯದಾಗಿ ವರ್ಷಾಂತಿಕ. ಇದು ಸಾಮಾನ್ಯ ನಿಯಮ. ಕೆಲವರಿಗೆ 1 ವರ್ಷಕ್ಕಿಂತ ಮೊದಲೇ ಬೇಕಾಗಬಹುದು. ತೀವ್ರವಾದಂಥ ಪುಣ್ಯ ಮಾಡಿದವರು 1 ವರ್ಷ ನೀವು ಸಂಚಾರ ಮಾಡಬೇಕಾಗಿಲ್ಲ, ಬೇಗ ಯಮಲೋಕಕ್ಕೋ ಸ್ವರ್ಗಲೋಕಕ್ಕೋ ಹೋಗಿ ನಿಮ್ಮ ಗತಿಯಲ್ಲಿ ಮುಟ್ಟಿ ಬಿಡಿ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಹಾಗೆ ತೀವ್ರವಾದಂಥ ಪಾಪ ಮಾಡಿದವರಿಗೂ ಕೂಡ 1 ವರ್ಷ ಸಂಚಾರ ಇದ್ದಿರಲಿಕ್ಕಿಲ್ಲ. ಅದನ್ನೆಲ್ಲ ಮತ್ತೊಮ್ಮೆ ಗರುಡ ಪುರಾಣವನ್ನು ಹೇಳಬೇಕು ಅಂತ ಅಪೇಕ್ಷೆ ಇದೆ. ಅದನ್ನು ಹೇಳುವಾಗ ಅದನ್ನು ನಾವು ವಿಸ್ತಾರವಾಗಿ ನೋಡ್ಬೋದು. ಅಂತೂ ಸಾಮಾನ್ಯವಾಗಿ 1 ವರ್ಷದ ಪ್ರಯಾಣ ಸಾಮಾನ್ಯ ಜೀವಿಗಳಿಗಿದು. ಆಗ ಆ ವಾಯವ್ಯ ಶರೀರ ಸಂಚಾರ ಮಾಡುವಾಗ ಯಮನ ಲೋಕಕ್ಕೆ ಹೋಗುವ ಶಿಕ್ಷೆ ಅನುಭವಿಸುವಾಗ ಅದಕ್ಕೆ ಯಾತನಾ ಶರೀರ ಅಂತ ಕರೀತಾರೆ. ನೀವು ನೋವಾಗ್ತದಾಗ ನೀವು ಸಾಯೋದಿಲ್ಲ, ಆ ಶರೀರಕ್ಕೆ ನಾಶ ಇಲ್ಲ. ಆವಾಗ ಎಷ್ಟು ವರ್ಷ ನೀವು ಶಿಕ್ಷೆ ಅನುಭವಿಸಬೇಕಾಗಿರ್ತದೋ ಅದನ್ನು ಕೋಟಿಗಟ್ಟಲೆ ವರ್ಷ ಎಣ್ಣೆಯಲ್ಲಿ ಹುರಿತಾರೆ, ಬೆಂಕಿಯಲ್ಲಿ ಕಾಯಿಸ್ತಾರೆ, ಕಾದ ಮರಳಿನಲ್ಲಿ ಹೊಳ್ಳಾಡಿಸ್ತಾರೆ ಅಂತೆಲ್ಲ ಇದೆಯಲ್ಲ. ಎಷ್ಟು ವರ್ಷ ನೀವು ಅದನ್ನು ಅನುಭವಿಸಬೇಕಾಗಿದೆಯೋ ಅಷ್ಟು ವರ್ಷ ಯಾತನಾ ಶರೀರ ಅದು. ಅದಕ್ಕೆ ಆ ಶಿಕ್ಷೆ ಮುಗಿದ್ಮೇಲೆ ನಾಶ ಹೊರತು ಶಿಕ್ಷೆ ತಡೆಯಲಾಗದೆ ಸಂಕಟಾಗಿ ನಾಶ ಅಂತ ಅನ್ನೋದಿಲ್ಲ ಅದಕ್ಕೆ. ಇದು ಯಾತನಾ ಶರೀರ. ಸ್ವರ್ಗಲೋಕದಲ್ಲಿ ಅನುಭವಿಸುವುದೇನಿದೆಯಲ್ಲ ಅದು ಭೋಗ ಶರೀರ. ಅಂತೂ ಇವಿಷ್ಟು ಶರೀರಗಳು. ಈಗ ನಮಗಿರುವಂಥದ್ದು ಸ್ಥೂಲ ಶರೀರ, ಅದರೊಳಗಿರುವಂಥದ್ದು ಅನಿರುದ್ಧ ಶರೀರ. ಅಂತೂ ಆ ಸಂಚಾರ ಮಾಡುವಾಗ ಇಲ್ಲಿಂದ ಯಮಲೋಕದ ಕಡೆಗೆ ಸಂಚಾರ ಮಾಡುವಾಗ ಯಮದೂತರಾಗಿ ನಡ್ಕೊಂಡು ಹೋಗುವ ಇರುವ ಶರೀರ ಇದೆಯಲ್ಲ, ಅದು ವಾಯುವ್ಯ ಶರೀರ. ಅದನ್ನು ಲಿಂಗ ಶರೀರ ಅಂತ ಕರಿಬಾರದು. ಲಿಂಗ ಶರೀರ ಎಲ್ಲಿ ತನಕ ಮನುಷ್ಯನಿಗೆ ಇರ್ತದೆ ಅಂದರೆ, ಆತ ಅಪರೋಕ್ಷ ಜ್ಞಾನವನ್ನೆಲ್ಲ ಪಡೆದುಕೊಂಡು ಮುಕ್ತಿಗೆ ಹೋಗುವ ತನಕ, ಮುಕ್ತಿಗೆ ಹೋಗುವ ಕೆಲವು ಸಮಯಕ್ಕಿಂತ ಮೊದಲು ಆತನಿಗಾಗ ಲಿಂಗ ಶರೀರ ಕಳಿಸ್ಕೋತದೆ. ಒಂದೆಲ್ಲೋ ಓದಿದ ನೆನಪು, ಮತ್ತೊಂದು ಸರಿ ವಿಸ್ತಾರವಾಗಿ ಬಂದಾಗ ಹೇಳ್ತೇನೆ. ಅಲ್ಲೆಲ್ಲೋ ಒಂದು ಕಡೆ ವಿರಜಾ ನದಿ ಅಂತ ನದಿ ಇದೆ. ಆ ನದಿಯಲ್ಲಿ ಭೀಮಸೇನ ತನ್ನ ಗದೆಯಿಂದ ನಮಗೊಂದು ಏಟ್ ಹಾಕಿದ ಮೇಲೆ ಆ ಲಿಂಗ ಶರೀರ ಕಳಿಸ್ಕೋತದೆ. ಕಳಿಸ್ಕೊಂಡು ಒಳಗಿರುವಂಥ ಶುದ್ಧ ಸ್ವರೂಪ ಶರೀರ, ಆ ಸ್ವರೂಪ ಶರೀರವೇ ಜೀವ. ಅದಕ್ಕೂ ಜೀವನಿಗೂ ಭೇದವಿಲ್ಲ. ಆದರೆ ಲಿಂಗ ಶರೀರ ಮತ್ತು ಈ ಅನಿರುದ್ಧ ಶರೀರ ಮತ್ತು ಈ ಸ್ಥೂಲ ಶರೀರ ಇವಕ್ಕೆಲ್ಲದಕ್ಕೂ ಜೀವನಿಗೂ ಭೇದ ಇದೆ. ವೈತರಣಿ ನದಿ ಇದರಲ್ಲಿ ಅಂತ ಅನಿಸ್ತದೆ, ಸಂಯಮನಿಪುರದಲ್ಲಿ, ನರಕದಲ್ಲಿ. ಇದು ವಿರಜಾ ನದಿ ಅಂತ ಇದೆ. ಆ ವಿರಜಾ ನದಿಯಲ್ಲಿ ಲಿಂಗ ದೇಹ ನಮ್ಮದು ಕಳಿಸ್ಕೊಳ್ತದೆ ಅಂತ ಓದಿದ ನೆನಪು. ಸ್ಪಷ್ಟವಾಗಿ ನೆನಪಿಲ್ಲ. ಅದು ಒಂದೊಂದು ಅಂಶ ನಾನೀಗ ಮತ್ತೆ ಮರಳಿ ನೆನಪು ಮಾಡ್ಕೊಳ್ಬೇಕಾದ್ರೆ, ಮರಳಿ ಬೇರೆಯವ್ರ ಕಡೆಯಿಂದ ತಿಳ್ಕೊಳ್ಬೇಕಾದ್ರೆ ವಿಳಂಬ ಆಗ್ತದೆ ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ತಗೊಳ್ಳಿಲ್ಲ. ಅಂತೂ ಅನಿರುದ್ಧ ಶರೀರದ ಒಂದು ಮಾಹಿತಿಯನ್ನಷ್ಟೇ ನಾನು ಈಗ ಪಡ್ಕೊಳ್ಳಿಕ್ಕೆ ಸಮರ್ಥನಾದೆ. ಇದು ಇಲ್ಲಿದ್ದ ಶರೀರ, ಈಗ ಸುಮಂತ್ರನಿಗಿದ್ದ ಶರೀರ ಇದು ಲಿಂಗ ಶರೀರ ಅಲ್ಲ. ಇದು ಈ ಲಿಂಗ ಶರೀರದ ಮೇಲೆ ಮತ್ತೊಂದು ವಾಯುವ್ಯ ಶರೀರ ಇದ್ದೇ ಇದೆ. ಹಾಗಾಗಿ ಇದನ್ನು ನಮ್ಮ ಸಿದ್ಧಾಂತ ಯಾವ ಅರ್ಥದಲ್ಲಿ ಲಿಂಗ ಶರೀರವನ್ನು ಲಿಂಗ ಶರೀರ ಅಂತ ಹೇಳಿದೆ, ಆ ಲಿಂಗ ಶರೀರ ಇದಲ್ಲ. ಸುಮಂತ್ರಂ ಮೋಚಯಾಮಾಸ ಲಿಂಗರೂಪಧರಂ ಅಂತ ಇಲ್ಲೇನು ಹೇಳಿದ್ದು ಆನಂದ ರಾಮಾಯಣ ಹೇಳಿದ್ದೀಯಲ್ಲ, ಈ ಲಿಂಗರೂಪವನ್ನು ಈ ವಾಯುವ್ಯ ಶರೀರವನ್ನೇ ಲಿಂಗರೂಪ ಅಂತ ಹೇಳಿದೆ ಅಂತ ನಾವು ತಿಳ್ಕೊಳ್ಬೇಕು. ಮೋಕ್ಷಕ್ಕಿಂತ ಮೊದಲು ಆ ವಿರಜಾ ನದಿಯಲ್ಲಿ ಕಳ್ಕೊಳ್ಳುವಂಥ ಲಿಂಗ ಶರೀರವನ್ನು ಇಲ್ಲಿ ಲಿಂಗ ಶರೀರ ಅಂತ ಹೇಳಲಿಲ್ಲ ಆನಂದ ರಾಮಾಯಣ.
ಅಂತ ನಾವು ವ್ಯತ್ಯಾಸ ಮಾಡಿ ತಿಳ್ಕೊಳ್ಳೋದು ಉಚಿತ. ಅಂತೂ ಆ ಸುಮಂತ್ರನ ವಾಯುವ್ಯ ಶರೀರವನ್ನು ಅವ್ರು ಎಳ್ಕೊಂಡು ಹೋಗ್ತಾ ಇದ್ರು. ರಾಮ ಆ ಯಮದೂತರನ್ನ ಪಡೆದು ಆ ಶರೀರವನ್ನು ಸುಮಂತ್ರನನ್ನು ವಾಪಸ್ಸು ಕರೆದುಕೊಂಡ. ಆಗ ಅವರಂದ್ರು, ನಮ್ದೇನು ತಪ್ಪಿದೆ, ಅವನ ಆಯುಷ್ಯ ಮುಗಿದಿತ್ತು, ನಾವು ಕರ್ಕೊಂಡು ಹೋಗಿದ್ವಿ. ಆಗ ರಾಮ ಹೇಳಿದ್ರೆ ಇನ್ನೂ 9 ದಿವಸ ಇತ್ತು, ಬಾಕಿ ಇತ್ತು, ನೀವು ಅದನ್ನು ನೋಡದೆ ಕರ್ಕೊಂಡು ಬಂದ್ರಿ. ಆಗ ಅವ್ರು ಹೇಳಿದರು, ಹಾಗಲ್ಲ, ಈ ಸುಮಂತ್ರನ ಜನನ ಸ್ವಲ್ಪ ವಿಚಿತ್ರ ಇದೆ. ಏನಾಗಿತ್ತಂದ್ರೆ, ಹುಟ್ಟಿದ ಕೂಡಲೇ ಆತ ಮೊದಲೇ 9 ದಿವಸ ಮೊದಲೇ ಹುಟ್ಟಿದ್ದ, ಆದರೆ ಆತನ ಪೂರ್ಣ ಶರೀರ ಹೊರಗೆ ಬಂದಿರಲಿಲ್ಲ, ಆತನ ತಲೆಯ ಕಾಲುಗಳು ಮಾತ್ರ ಹೊರಗೆ ಬಂದಿದ್ದವು. ಕ್ರಮವಾಗಿ 9ನೇ ದಿವಸ ಇಡೀ ಶರೀರ ಹೊರಗೆ ಬಂತು. ಆ 9 ದಿವಸಗಳ ಮೊದಲೇ ತಲೆ ಮತ್ತು ಕೈಗಳು ಹೊರಗೆ ಬಂದಿರೋದಾದರೆ ಆತ ಬದುಕು ಹೇಗಿದ್ದ, ಸಾಯಲಿಲ್ಲೇನು, ಒಮ್ಮೆಲೆ ಸಂಕಟ ಆಗಲಿಲ್ಲೇನು ಅವನಿಗೆ ಅಂದರೆ, ಆಗ ಈ ಮಂತ್ರಿಗಳು, ಉಳಿದ ಪುರೋಹಿತರು ಆತನನ್ನು ಮಂತ್ರಗಳ ಮೂಲಕ ರಕ್ಷಿಸಿದ್ರಂತೆ. ಸುಮಂತ್ರೈಹಿ ರಕ್ಷಿತೋ ಬುಧೈಹಿ, ಒಳ್ಳೆಯ ಮಂತ್ರಗಳನ್ನು ಉಚ್ಚಾರ ಮಾಡಿ ಆತನನ್ನು ಸಾಯದೇ ಇರುವಂತೆ ನೋಡಿಕೊಂಡ್ರು ಪಂಡಿತರು, ಪುರೋಹಿತರು. ಅದಕ್ಕಾಗಿ ಆತನಿಗೆ ಸುಮಂತ್ರ ಅಂತ ಹೆಸರು ಬಂತು. ಅಂತೂ 9ನೇ ದಿವಸ ಪೂರ್ಣ ಶರೀರ ಹೊರಗೆ ಬಂತು. ಹಾಗಾಗಿ 9 ದಿವಸ ಮೊದಲೇ ಈತ ಹುಟ್ಟಿದ್ದ. ಈತ ಈಗ ಸತ್ತಿರೋದ್ರಿಂದ ಅವನ ಆಯುಷ್ಯ 10,000 ವರ್ಷಗಳ ಆಯುಷ್ಯ ಮುಗಿದಿದೆ, ನಾವು ಕರ್ಕೊಂಡು ಹೋಗಲಿಕ್ಕೆ ತೊಂದರೆ ಇಲ್ಲ ಅಂತ ಆ ಯಮದೂತರು ವಾದ ಮಾಡಿದರು. ಅದಕ್ಕೆ ರಾಮ ಹೇಳಿದ, ಪೂರ್ಣ ಶರೀರ ಹೊರಗೆ ಬಂದ ಮೇಲೆ ಅದಕ್ಕೆ ಜನ್ಮ ಅಂತ ಕರೀತಾರೆ. ಪುರೋಹಿತರು ಕೂಡ ಆ ಪೂರ್ಣ ಶರೀರ ಹೊರಗೆ ಬಂದ ಮೇಲೆ ಅದನ್ನು ಕುಂಡಲಿ ಅಂತ ಕರೀತಾರೆ, ಕುಂಡಲಿಯನ್ನು ಬರೆದಿದ್ದಾರೆ. ಆ 9 ದಿವಸ ಹಿಂದೆ ಅವರು ಕುಂಡಲಿಯನ್ನು ಬರೆದಿಲ್ಲ, ಈಗ ಬರೆದಿದ್ದಾರೆ. ಈಗ ಬಂದಿರೋದ್ರಿಂದ ಅದನ್ನೇ ಜನ್ಮಕಾಲ ಅಂತ ಪರಿಗಣನೆ ಮಾಡಬೇಕು. ಹಾಗಾಗಿ ಆತನ ಸಾವಿಗಿನ್ನೂ 9 ದಿವಸಗಳು ಉಳಿದಿವೆ. ನಾನು ಅವನು ಕರ್ಕೊಂಡು ಹೋಗ್ತೀನಿ ಅಂತ ರಾಮ ಅವನನ್ನೇ ಬಲಾತ್ಕಾರದಿಂದ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋದ. ಜ್ಯೋತಿರ್ವಿದಾಂ ಜನ್ಮಪತ್ರೇ ಸಯೇವ ಲಿಖಿತೋ ದಿನಃ ಅತಃ ಶೇಷ ದಿನ ಸತ್ಯಂ ಜ್ಞೇಯಾಹ ತತ್ಯ ಆಯುಷೋ ನವ. ಹಾಗಾಗಿ ನೀವು ಯಮಲೋಕಕ್ಕೆ ಹೊರಟು ಹೋಗ್ರಿ, ಇನ್ನು 9 ದಿವಸಗಳ ಕಾಲದ ಬಳಿಕ ಬನ್ನಿರಿ ಅಂತ ರಾಮ ಯಮದೂತರಿಗೆ ಹೇಳಿದ. ಅವರೆಲ್ಲ ಹೊರಟು ಹೋದರು, ಯಮನ ಬಳಿಗೆ ಹೊರಟು ಹೋದರು. ರಾಮ ಅವರನ್ನು ಹೊಡೆದಿದ್ದ, ಅವರು ಕೈಕಾಲುಗಳಿಗೆ ಗಾಯ ಆಗಿದ್ದು, ಕಣ್ಣಲ್ಲಿ ನೀರಿತ್ತು. ಯಮರಾಜನಿಗೆ ಹೋಗಿ ತಮ್ಮ ಸಂಕಟವನ್ನು ಹೇಳ್ಕೊಂಡ್ರು. ಈ ಕಡೆ ರಾಮ ನಗರಕ್ಕೆ ಬಂದ ಮೇಲೆ ಸ್ತ್ರೀಯರು ಅವನನ್ನು ನೀರಾಜನ ಪೂರ್ವಕವಾಗಿ ಸ್ವಾಗತ ಮಾಡಿದರು. ಸುಮಂತ್ರನ ಮನೆಗೆ ಕರ್ಕೊಂಡು ಹೋದರು. ಪ್ರಣನಾಮ ಸುಮಂತ್ರಸ್ಥ ಪೂಜೆಯಾಮಾಸ ರಾಘವಂ. ಸುಮಂತ್ರ ಮತ್ತೆ ಬದುಕಿ ಬಂದ, ರಾಮನಿಗೆ ನಮಸ್ಕಾರ ಮಾಡಿದ. ಇನ್ನು 9 ದಿವಸ ನಾನು ಬದುಕಿದ್ದೇನೆ ಅಂತ ಆತ ತಿಳಿದುಕೊಂಡು ನಾನಾ ಥರದ ದಾನ ಇತ್ಯಾದಿಗಳನ್ನು ಮಾಡಿದ. ಈ ಕಡೆ ಯಮದೂತರು ಯಮನ ಬಳಿಗೆ ಬಂದರು. ಉಷ್ಣೀಶಾನಿ ಕರೈಃಕ್ರೋಧಾತ್ ಆಸ್ಥಾಲ್ಯ ಭುವಿ ಚಾಬ್ರುವನ್. ತಾವು ಉಟ್ಟಂಥ ರುಮಾಲುಗಳನ್ನು, ಕಿರೀಟಗಳನ್ನು ಕಿತ್ತಿದ್ರಂತ. ಅದೆಲ್ಲ ಕಿತ್ತಿ ನೆಲಕ್ಕೆ ಬಡಿದ್ರು ಯಮನ ಎದುರಿಗೆ. ನಾವು ಬದುಕಿದ್ದೇನು ಉಪಯೋಗ, ನೀನು ಯಾತಕ್ಕಾಗಿ ಅಧಿಕಾರ ಮಾಡ್ತಿದ್ದೆ, ನಮಗಿಂತ ಅವಮಾನ ಭೂಲೋಕದಲ್ಲಾಗೋದಾದರೆ ನಿನ್ನ ಮರ್ಯಾದೆಗಳಿಗೆ, ನಿನ್ನ ನೀತಿ ನಿಯಮಗಳಿಗೆ ಏನು ಬೆಲೆ, ನಮ್ಮ ಅವಸ್ಥೆಯನ್ನು ನೋಡು, ನಿನಗೆ ಮನಸ್ಸಿನಲ್ಲಿ ನಾಚಿಕೆ ಆಗಬೇಕಾಗಿತ್ತು. ಯಮ ಕ್ರೋಧದಿಂದ ಉರಿದದ್ದ. ಈಗ ರಾಮನಿಗೆ ಶಾಸ್ತಿ ಮಾಡ್ತೀನಿ ಅಂತ ಆತ ಆಲೋಚನೆ ಮಾಡಿದ. ಸೈನ್ಯವನ್ನು ಸಿದ್ಧಗೊಳಿಸಿರಿ ಅಂತ ತನ್ನ ಸೈನ್ಯವನ್ನು ಸಿದ್ಧ ಮಾಡಿದ. ಹೋಗಿ ದೇವೇಂದ್ರನಿಗೆ ಹೇಳಿದ. ಆಗ ದೇವೇಂದ್ರ ಏನಂದ, ಕಿಂ ಭ್ರಾಂತೋಸಿ ಯಮ, ನಿನಗೆ ಹುಚ್ಚಿಡಿದಿದೆ, ರಾಮನ ಸೈನ್ಯದ ಮೇಲೆ ಹೋಗಿ ನೀನು ಯುದ್ಧ ಮಾಡ್ತೀನಿ ಅಂತಂತೀಯಲ್ಲ, ನಿನಗೆ ಜಯ ದೊರೆಯಲಿಕ್ಕೆ ಸಾಧ್ಯವೇ? ದೇವೇಂದ್ರ ಯಮನನ್ನು ಹಾಸ್ಯ ಮಾಡಿದ. ಆ ದೇವೇಂದ್ರ ವನ್ನಿಲೋಕಕ್ಕೆ ಹೋದ. ಮುಂದೆ ವಾಯು, ಕುಬೇರ, ಈಶಾನ, ರವಿ, ಚಂದ್ರ, ಬುಧ, ಗುರು, ಶುಕ್ರ, ಶನೈಶ್ಚರ, ರಾಹು, ಕೇತು, ಮಂಗಳ ಎಲ್ಲರ ಕಡೆನೂ ಹೋದ. ಅವರೆಲ್ಲರೂ ಇಂದ್ರ ಉತ್ತರ ಕೊಟ್ಟರು. ರಾಮನ ಪರಾಕ್ರಮವನ್ನು ಎದುರಿಸಕ್ಕೆ ನಾವು ಶಕ್ತರಲ್ಲ. ಬ್ರಹ್ಮನ ಬಳಿಗೆ ಹೋದ. ಅವರೆಲ್ಲ ಹಾಗೆ ಅಂದರು. ತತ್ವಕತ್ವ ವಿಧಿಂ ಚಾಪಿ ಪಾತಾಳಾಂತರವಾಸಿನಃ. ಪಾತಾಳ ಲೋಕದಲ್ಲಿ ವಾಸ ಮಾಡುವಂಥ ನಾನಾ ಥರದ ಜೀವಿಗಳನ್ನೆಲ್ಲ ಯಮ ಸಂಪರ್ಕಿಸಿದ. ಯಾರೂ ಯಮನನ್ನು ಪ್ರೋತ್ಸಾಹಿಸಲಿಲ್ಲ. ರಾಮನನ್ನು ಎದುರಿಸಬೇಡ ಅಂತ ಹೇಳಿದ್ರು ಎಲ್ಲರೂ. ತಾನೊಬ್ಬನೇ ರಾಮನ ಸೈನ್ಯದ ಮೇಲೆ ಆತ ಯುದ್ಧಕ್ಕೆ ಹೊರಟ. ಅಯೋಧ್ಯೆಯನ್ನು ಮುತ್ತಿದ.
ಯಮೇನ ವೇಷಿತಾಂ ದುಷ್ಟ ಪುರೀಂ ರಾಮೋ ಮಹಾಮನಃ. ಲವನಿಗೆ ರಾಮ ಆಜ್ಞೆ ಮಾಡಿದ ಆ ಯಮನನ್ನು ಎದುರಿಸುವಂತ. ಲವ ರಥಾರೂಢನಾಗಿ ಅಯೋಧ್ಯೆಯಿಂದ ಹೊರಗೆ ಬಂದು ಆ ಯಮನನ್ನು ಎದುರಿಸಿದ. ಕೋಟಿಗಟ್ಟಲೆ ಯಮನ ದೂತರೆಲ್ಲ ಲವನ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರು. ಲವನಿಗೂ ಕ್ರೋಧ ಬಂತು. ವಿಮಾನಸ್ಥಾಹ ದುಡಿಸು ಯುದ್ಧ ಕೌತುಕಂ. ದೇವತೆಗಳೆಲ್ಲ ಆಕಾಶದಲ್ಲಿ ನಿಂತುಕೊಂಡು ಆ ಯುದ್ಧವನ್ನು ನೋಡಿದರು. ನಾನಾ ಥರದ ಬಾಣಗಳನ್ನು ಲವನು ಕೂಡ ಯಮನ ಮೇಲೆ ಯುದ್ಧ ಪ್ರಯೋಗ ಮಾಡಿದ. ಯಮ ಕೊನೆಯದಾಗಿ ಯಮದಂಡವನ್ನು ಕೈಯಲ್ಲಿ ತಗೊಂಡ. ಈ ಕಡೆ ಲವ ಬ್ರಹ್ಮಾಸ್ತ್ರವನ್ನು ಕೈಯಲ್ಲಿ ತಗೊಂಡ. ಯಮದಂಡ ಹಿಂತಿರುಗಿ ಹೋಗಿಬಿಡ್ತು. ಯಮದಂಡಕ್ಕೆ ಬ್ರಹ್ಮಾಸ್ತ್ರದ ಮುಂದೆ ಶಕ್ತಿ ಇಲ್ಲ. ಬ್ರಹ್ಮಾಸ್ತ್ರ ಯಮನ ಬೆನ್ನಟ್ಟಿತ್ತು. ಯಮ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಬ್ರಹ್ಮಾಸ್ತ್ರಂ ತಸ್ಯ ಪೃಷ್ಠೆ ತಜ್ಜಯೌ ಕಾಲಾನಲ ಪ್ರಭಂ ತದೃಷ್ಟ ರವಿಶೀಘ್ರಂ ಸ್ವೀಯಾಂ ಭಿನ್ನಾಂ ಪ್ರಕಲ್ಪ್ಯ ಚ ರಥೇ ಮೂರ್ತಿಂ ಯಯೌ ವೇಗಾತ್. ಈ ಕಡೆ ಸೂರ್ಯ ಏನು ಮಾಡಿದ, ಚಿಂತಿತನಾದ. ತಾನು ಸಂಚಾರ ಮಾಡ್ತಿದ್ನಲ್ಲ ಸೂರ್ಯ, ತನ್ನ ಒಂದು ರೂಪವನ್ನು ರಥದಲ್ಲಿಟ್ಟ, ಅದನ್ನು ಸಂಚಾರಕ್ಕೆ ಬಿಟ್ಟ. ಯಥಾ ಪ್ರಕಾರ ಸಂಚಾರ ಮಾಡ್ತಿತ್ತು. ಮತ್ತೊಂದು ರೂಪವನ್ನು ತಾಳಿ ಆತ ಲವನ ಬಳಿಗೆ ಬಂದ. ಬಾಲಕನೇ, ಯಮನನ್ನು ಕಾಪಾಡು, ಆ ಬ್ರಹ್ಮಾಸ್ತ್ರವನ್ನು ಉಪಸಂಹಾರ ಮಾಡ್ಕೋ. ಯಾಕೆಂದ್ರೆ ನೀನು ನನ್ನ ವಂಶದಲ್ಲಿ ಹುಟ್ಟಿದವನು. ಯಮ ಅಂತೂ ನನ್ನ ಮಗನೇ. ಇಬ್ಬರು ಪತ್ನಿಯರಿದ್ರು ಸೂರ್ಯನಿಗೆ. ಸಂಜ್ಞಾ ಅಂತ ಒಬ್ಬಳು ಮಕ್ಕಳು, ಅಲ್ಲೇ ಹುಟ್ಟಿದವರು ಆ ಮನು ಮೊದಲಾದವರು. ಆಮೇಲೆ ಮತ್ತೊಬ್ಬ ಪತ್ನಿ ಛಾಯಾ ಅಂತ, ಆ ಸಂಜ್ಞಾಳ ನೆರಳವಳು. ಅವಳು ರೂಪ ತಳೆದು ಸೂರ್ಯನ ಜೊತೆಗೆ ವಾಸ ಮಾಡಿಕೊಂಡಿದ್ದು. ಅಲ್ಲಿ ಹುಟ್ಟಿದವರು ಯಮ, ಯಮುನಾ ಮೊದಲಾದವರು. ಹೀಗೆ ಇಬ್ಬರು ಕೂಡ ನನ್ನ ಮಕ್ಕಳೇ ಆಗಿದ್ದೀರಿ, ಈ ಯುದ್ಧವನ್ನು ಸಾಕು ಮಾಡಿ ಅಂತ ಅವರಿಗೆ ಉಪದೇಶ ಮಾಡಿದ. ಒಬ್ಬ ಮೂರ್ಖತನದ ಹಾದಿಯನ್ನು ಹಿಡಿದ್ರೆ ಎಲ್ಲರೂ ಕೂಡ ಮೂರ್ಖರಾಗಿ ಬಿಡ್ತಾರೆ. ಅದಕ್ಕಾಗಿ ಈ ಬ್ರಹ್ಮಾಸ್ತ್ರವನ್ನು ಪರಿತ್ಯಾಗ ಮಾಡುವ ಇತ್ಯಾದಿ ನಾನಾವಚನೈ ಪ್ರಾರ್ಥಿತೋ ರವಿನಾಥದ. ಲವ ಆ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡ. ಮುಂದೆ ಆ ಲವನನ್ನು ಕರೆದುಕೊಂಡು ಯಮನನ್ನೂ ಕರೆದುಕೊಂಡು ಸೂರ್ಯ ರಾಮನ ಬಳಿಗೆ ಬಂದ. ದೇವವಾದ್ಯಗಳು ಮೊಳಗಿದವು. ರವಿಮಾಗತಮಾಜ್ಞಾಯ ಪ್ರತ್ಯುದ್ಗಮ್ಯ ರಘುತ್ತಮಃ. ರಾಮ ಸಂತೋಷಪಟ್ಟ ಸೂರ್ಯನೇ ಬಂದದ್ದು ನೋಡಿ. ಕೈ ಹಿಡಿದು ಕರ್ಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿದ. ಆತನಿಗೆ ಸತ್ಕಾರ ಮಾಡಿದ. ಮುಂದೆ ರಾಮ ಆ ಸೂರ್ಯನಿಗೆ ಹೇಳಿದ, ನೀನು ನನ್ನ ಪೂರ್ವಜ, ನನ್ನ ಮಗ ಲವ ಏನು ಅಪರಾಧ ಮಾಡಿದ ಅದನ್ನು ಕ್ಷಮೆ ಮಾಡು. ಆಗ ಸೂರ್ಯ ಹೇಳಿದ, ನಿನ್ನ ನಾಭಿಕಮಲದಿಂದ ಬ್ರಹ್ಮ ಹುಟ್ಟಿದ, ಅಲ್ಲಿಂದ ಮರೀಚಿ, ಆಮೇಲೆ ಕಶ್ಯಪ, ಆ ಕಶ್ಯಪನಿಂದಲೇ ನಾನು ಹುಟ್ಟಿದೆ. ನನ್ನಿಂದ ಮುಂದೆ ವೈವಸ್ವತ ಮನು, ವಿವಸ್ವಾನ್ ಅಂದರೆ ಸೂರ್ಯ, ಅವನಿಂದ ಹುಟ್ಟಿದವನು ಮನು, ಮನುವಿನಿಂದ ಇಕ್ಷ್ವಾಕು, ರಘು ಮೊದಲಾದ ಹುಟ್ಟಿದ್ರು. ಇದು ಸೂರ್ಯವಂಶ. ಯಮೇನ ಕಾರಯಾಮ್ಯಸ್ಯ ರಘುನಾಥಾಯ ವಂದನಂ. ಆ ಕಾರಯಾಮಾಸ ರಘುನಾಥಾಯ ವಂದನಂ. ಆ ಯಮನನ್ನು ಕರೆದು ರಾಮನಿಗೆ ನಮಸ್ಕಾರ ಮಾಡಿದ. ಎಲ್ಲ ದೇವತೆಗಳು ಬಂದರು, ಅವರು ರಾಮನಿಗೆ ನಮಸ್ಕಾರ ಮಾಡಿದರು. ಎಲ್ಲ ದೇವತೆಗಳನ್ನು ಕೂಡ ರಾಮನು ಸ್ವಾಗತ ಮಾಡಿದ. ಮುಂದೆ ಅಲ್ಲಿ ಅಮೃತ ವೃಷ್ಟಿ ಸುರಿಯಿತು. ರಾಮನ ಆಜ್ಞೆಯ ಪ್ರಕಾರ ಇಂದ್ರ ಅದನ್ನು ಮಾಡಿದ. ಸತ್ತವರೆಲ್ಲ ಮತ್ತೆ ಮರಳಿ ಬದುಕಿ ಬಂದರು. ರಾಮ ಯಮನಿಗೆ ಹೇಳಿದ, ನಾನು ರಾಜ್ಯವಾಳುವ ತನಕ ಪೂರ್ಣಾಯುಷ್ಯ ಇಲ್ಲದೇ ಇರುವಂಥ, ಪೂರ್ಣಾಯುಷ್ಯವನ್ನು ಕಳೆಯದೇ ಇರುವಂಥ ಯಾವ ಮನುಷ್ಯನನ್ನು ಕೂಡ ನೀನು ಕರ್ಕೊಂಡು ಹೋಗಬಾರ್ದು. ಯಮ ಹಾಗೆ ಆಗಲಿ ಅಂತ. ಮುಂದೆ 10ನೇ ದಿವಸ ಬಂತು. ಆಗ ಸುಮಂತ್ರ ತನ್ನ ಪತ್ನಿಯರ ಜೊತೆಗೂಡಿ ರಾಮನ ಎದುರಿಗೆ ದೇಹ ಪರಿತ್ಯಾಗ ಮಾಡಿದ. ದಿವ್ಯ ದೇಹವನ್ನು ಸ್ವೀಕಾರ ಮಾಡಿ ಯಮನನ್ನು ಆ ವಿಮಾನದಲ್ಲಿ ಕೂತ್ಕೊಂಡು ಆತ ಸದ್ಗತಿಯನ್ನು ಪಡ್ಕೊಂಡ. ಸ್ವಸ್ತ್ರೀಭಿರು ವೈಕುಂಠಂ ನಿರ್ಜರಾಹ ದಿವಂ ತತಃ ಸುಮಂತ್ರ ಪುತ್ರೇಣ ರತ್ರಿಯಾದಿ ಸುಮಂತ್ರನ ಮಗ ಸುಮಂತು ಅಂತ ಒಬ್ಬ ಇದ್ದ. ಅವನ ಮೂಲಕ ರಾಮ ಆ ಸುಮಂತ್ರನಿಗೆ ಮಾಡಬೇಕಾದಂಥ ಎಲ್ಲ ಕ್ರಿಯೆಗಳನ್ನು ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡಿಸಿದ. ಮುಂದೆ ರಾಮ ಏನು ಮಾಡಿದಂದ್ರೆ ಲಕ್ಷ್ಮಣನನ್ನು ಕರೆದು ಪೃಥ್ವಿಯಲ್ಲಿ ಎಲ್ಲ ಕಡೆ ಒಂದು ಘೋಷಣವನ್ನು ಹೊರಡಿಸಿದ. ಪ್ರಜೆಗಳು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಘೋಷಣೆಯನ್ನು ಹೊರಡಿಸಿದ. ಅವರು
ಎಲ್ಲ ಕಡೆ ವಾದ್ಯ ಪುರಸ್ಸರವಾಗಿ ಆ ಘೋಷವನ್ನು ಮಾಡಿದರು. ಗಜನ್ಯಸ್ತಾಂ ದುಂದುಭಿಂ ಸ್ವಾಂ ಪತಾಕಾಧ್ವಜ ಶೋಭಿತಾಂ ಲಕ್ಷ್ಮಣ ತಥೇತಿ ಲಕ್ಷ್ಮಣಶ್ಚಾಪಿ ದೂತಾನ್ ಆಜ್ಞಾಪಯತ್ತದ. ತನ್ನ ದೂತರಿಗೆ ಲಕ್ಷ್ಮಣ ಆಜ್ಞಾಪನೆ ಮಾಡಿದ. ರಾಮನ ಶಾಸನ ಏನಿತ್ತು ಅದರಂತೆ ಎಲ್ಲ ಕಡೆ ಹೋಗಿ ಅದನ್ನು ಹೇಗೆ ಪ್ರಚಾರ ಮಾಡಬೇಕು ಅಂತನ್ನೋದನ್ನೆಲ್ಲ ಅವರು ಹೀಗೆ ಮಾಡಿದ್ರಂತೆ. ರಾಮಾಜ್ಞಾಂ ಶ್ರಾವಯಾಮಾಸುಹು ಹೇಗೆ ಮಾಡಿದರು ಅಂದರೆ, ಯಾವತ್ತೂ ಕೂಡ ಪ್ರಜೆಗಳು ಧರ್ಮ ಮಾರ್ಗದಲ್ಲಿರಬೇಕು. ಪೂರ್ಣಾಯುಷ್ಯವನ್ನು ಕಳೆಯದೆ ಯಾವನಾದರೂ ಮನುಷ್ಯ ತೀರಿಕೊಂಡ್ರೆ ಆತ ಹುಟ್ಟಿದ ದಿವಸಗಳನ್ನು ಲೆಕ್ಕ ಹಾಕಿ ಆತನ ಶರೀರ ಅಂತ್ಯಕ್ರಿಯೆ ಮಾಡಬೇಡಿ, ಅವನನ್ನು ರಾಮದ ಬಳಿ ಕರ್ಕೊಂಡು ಬನ್ನಿ. ರಾಮ ನಿಮ್ಮ ಆ ಸಂಬಂಧಿಕನ ಪೂರ್ಣವಾದಂಥ ಆಯುಷ್ಯವನ್ನು ಮತ್ತೆ ದೊರಕಿಸಿಕೊಡ್ತಾನೆ, ಅವಸರ ಮಾಡಬೇಡಿ ಅಂತ ಎಲ್ಲ ಪ್ರಜೆಗಳಿಗೂ ಘೋಷಣೆ ಮಾಡ್ತೀವಿ. ಮುಂದೆ ಆ ಘೋಷಣೆ ಏನಿತ್ತು ಅದು ಧರ್ಮಾಚರಣೆಗೆ ಸಂಬಂಧಪಟ್ಟದ್ದಿತ್ತು. ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಪೌರಾಣಿಕಾ ಸ್ಥಾಪನೀಯ, ಪೌರಾಣಿಕರನ್ನು ಪ್ರವಚನಕಾರರನ್ನು ಇಡಬೇಕು. ನಿಮ್ಮ ನಗರದಲ್ಲಿ ನೀವು ಪೌರಾಣಿಕರನ್ನು ಪ್ರವಚನಕಾರರನ್ನು ಇಟ್ಕೊಂಡು ಅವರ ಮೂಲಕ ಧರ್ಮವನ್ನು ತತ್ವಜ್ಞಾನವನ್ನು ಶ್ರವಣ ಮಾಡಿರಿ. ನೀವು ಮಾಡಿರಿ, ನಿಮಗಾಗದೇ ಇದ್ದರೆ ರಾಜನಾದರೂ ಕೂಡ ತನ್ನ ಖಜಾನೆ ಖರ್ಚಿನಿಂದ ಅದನ್ನು ಮಾಡಿಕೊಡ್ತಾನೆ. ಹೀಗೆ ರಾಮನ ಅಭಿಪ್ರಾಯ ಇತ್ತು ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಬಂದಿರುವಂತೆ ಮಹಾಭಾರತದಲ್ಲೇ ಭೀಮಸೇನ ಸರ್ಕಾರದ ಖಜಾನೆ ಖರ್ಚಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ 5 ಧಾರ್ಮಿಕ ವ್ಯಕ್ತಿಗಳನ್ನು ಇಟ್ಟಿದ್ದ ಧರ್ಮಾಚರಣೆಯನ್ನು ಮಾಡೋದಕ್ಕಾಗಿ. ಅವರು ಸರಿಯಾಗಿ ಮಾಡ್ತಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕಾಗಿ ಅವರ ಮೇಲೆ ಗೂಢಚಾರರನ್ನು ಮತ್ತೆ ಇಟ್ಟಿದ್ದಂತೆ. ಅವರೆಲ್ಲ ಬ್ರಾಹ್ಮಣರೇ ಆಗಿದ್ದರು, ವೇತನ ಕೊಟ್ಟು ಇಟ್ಟಿದ್ದ ಅಂತ ಅಲ್ಲಿ ಮಾತು. ನಿತ್ಯ ನೈಮಿತ್ತಿಕ ಕಾರ್ಯವನ್ನು ಎಲ್ಲರೂ ಕೂಡ ಮಾಡಲೇಬೇಕು, ಯಾವತ್ತೂ ಅದನ್ನು ಬಿಡಬಾರ್ದು. ಬ್ರಾಹ್ಮಣರನ್ನೆಂದು ಅವಮಾನ ಮಾಡಬೇಡಿ, ದ್ವೇಷ ಮಾಡಬೇಡಿ. ಹವ್ಯ ಕವ್ಯ ಇದನ್ನು ಯಾವತ್ತೂ ಕೂಡ ತಪ್ಪಿಸಬೇಡಿ. ದೇವತೆಗಳಿಗೆ ಏನು ಕೊಡ್ತೀವಲ್ಲ ಅದು ಹವ್ಯ, ಪಿತೃಗಳಿಗೆ ಏನು ಕೊಡ್ತೀವಲ್ಲ ಅದು ಕವ್ಯ. ಸದಾದೇಯಂ ದಂಡನೀಯಾಸ್ತಿ ತಸ್ಕರಾಹ, ಕಳ್ಳರಿಗೆ ದಂಡನ ಕೊಡಬೇಕು. ಅದು ನೀವು ಕೊಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ರಾಜ ಕೊಡ್ತಾನೆ, ಅದನ್ನು ರಾಜನ ಗಮನಕ್ಕೆ ನೀವು ತರಬೇಕು ಅಂತ ಅಭಿಪ್ರಾಯ. ದುರಾಚಾರಿಗಳಿಗೆ ಶಾಸನ ಮಾಡಬೇಕು, ತಾಯಂದಿರಿಗೆ ತಂದೆಗೆ ನಮಸ್ಕಾರ ಮಾಡಬೇಕು, ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ಧರ್ಮಾಚರಣೆಯನ್ನು ಮಾಡಬೇಕು. ಯಾವತ್ತೂ ಕೂಡ ಚೈತ್ರ ಸ್ನಾನವನ್ನು ಮಾಡಬೇಕು, ಚೈತ್ರ ಮಾಸದ ಸ್ನಾನವನ್ನು ಯಾವತ್ತೂ ತಪ್ಪಿಸಬಾರದು. ಅಯೋಧ್ಯೆಯಲ್ಲಾದರೂ ಮಾಡಿ ಅಥವಾ ಬೇರೆ ಕಡೆ ಹೋಗಿ ರಾಮತೀರ್ಥ ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಪುಣ್ಯತೀರ್ಥಗಳಲ್ಲಿ ಮಾಡಿ. ವಿಶೇಷವಾಗಿ ಆ ಕಾಲದಲ್ಲಿ ಧರ್ಮಾಚರಣೆಯನ್ನು ಮಾಡಿ. ಅಥವಾ ದ್ವಾರಕೆಗಾದರೂ ಹೋಗಿ ಅಲ್ಲಿ ವೈಶಾಖ ಸ್ನಾನವನ್ನು ಮಾಡಿರಿ. ಊರ್ಜೆ ಕಾಶ್ಯಾಂ, ಮುಂದೆ ಕಾಶಿಯಲ್ಲಾದರೂ ಕೂಡ ಸ್ನಾನ ಮಾಡಿ. ಕಾರ್ತಿಕ ಮಾಸದಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಪಂಚಗಂಗಾ ತೀರದಲ್ಲಿ ಸ್ನಾನ ಮಾಡಿ. ಮುಂದೆ ಮಾಘ ಮಾಸದಲ್ಲಿ ಪ್ರಯಾಗದಲ್ಲಿ ಸ್ನಾನ ಮಾಡಿ. ಗತ್ವಾ ಪ್ರಯಾಗಂ ಪ್ರತ್ಯಬ್ಧಂ ಕರ್ತವ್ಯಂ ಮಾಘ ಮಜ್ಜನಂ, ಮಾಘ ಮಾಸದಲ್ಲಿ ಸ್ನಾನ ಮಾಡಿ. ಅಲ್ಲೆಲ್ಲ ಆಗದೇ ಇದ್ದರೆ ನಿಮಗೆ ಯಾವ ಕಾಲದಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಆ ಸ್ನಾನವನ್ನು ಮಾಡಿ. ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಿ. ಪ್ರತಿಯೊಂದು ಮನೆಯ ಅಂಗಳದಲ್ಲಿಯೂ ಕೂಡ ತುಳಸಿಯ ವೃಂದಾವನವಿರಬೇಕು, ಅದರ ಪೂಜೆ ಪ್ರತಿನಿತ್ಯ ನಡೆಯಬೇಕು. ಅತಿಥಿ ಬಂದರೆ ಆತನನ್ನು ತಿರಸ್ಕಾರ ಮಾಡಬೇಡಿ. ಅತಿಥಿಯನ್ನು ಯಾವತ್ತೂ ಕೂಡ ಸತ್ಕಾರ ಮಾಡಬೇಕು. ಆತನಿಗೆ ಸಲ್ಲಬೇಕಾದಂಥದ್ದೆಲ್ಲವೂ ಕೂಡ ಸಲ್ಲಬೇಕು. ಅತಿಥಿರ್ಯಸ್ಯ ಭಗ್ನಾಶೋ ಗೃಹ ಪ್ರತಿನಿವರ್ತತೆ ತತಸ್ಮೈ ದುಷ್ಕೃತಂ ದತ್ವ ಪುಣ್ಯಮಾದಾಯ ಗಚ್ಚತಿ ಅಂತ ಇದೊಂದು ಶೌನಕನ ಸ್ಮೃತಿ, ಶೌನಕ ಸ್ಮೃತಿಯಲ್ಲಿ ಬಂದಿರುವಂಥ ಶ್ಲೋಕ. ನಿಮ್ಮ ಮನೆಗೆ ಅತಿಥಿ ಬಂದಾಗ ಆತನಿಗೆ ನೀವು ಸತ್ಕಾರ ಮಾಡದೆ ಅವನನ್ನು ಕಳಿಸಿಕೊಟ್ಟು ಬಿಟ್ರೆ ಆತ ಭಗ್ನಾಶನಾಗಿ ನಿರಾಶನಾಗಿ ಹೋದರೆ ಅವನ ಪಾಪ ನಿಮಗೆ, ನಿಮ್ಮ ಪುಣ್ಯ ಅವನಿಗೆ. ಇಷ್ಟು ಅತಿಥಿಗೆ ಮಹತ್ವ ಇದೆ. ಅಕೃತೆ ವೈಶ್ವದೇವೇತು ಭಿಕ್ಷುಕೇ ಗೃಹಮಾಗತೆ, ಇದು ನರಸಿಂಹ ಪುರಾಣದ ವಾಕ್ಯ. ನೈವೇದ್ಯ ಮುಗಿದ ಬಳಿಕ ವೈಶ್ವದೇವ ಮಾಡೋದಕ್ಕಿಂತ ಮೊದಲೂ ಕೂಡ ಯಾವನಾದರೂ ಅತಿಥಿ ಮನೆಗೆ ಬಂದರೆ ವೈಶ್ವದೇವವನ್ನು ನೀವು ಬಿಟ್ಟು ವೈಶ್ವದೇವಕ್ಕಾಗಿ ಒಂದು ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳಿ, ಅನ್ನವನ್ನು. ಉಳಿದಿದ್ದು ಸ್ವಲ್ಪ ಅನ್ನವನ್ನು ಭಿಕ್ಷುಕನಿಗೆ ನೀವು ಕೊಡಬೇಕು.
ನಮ್ದಿನ್ನೂ ವೈಶ್ವದೇವ ಆಗಿಲ್ಲ ಆಮೇಲೆ ಬಾ ಅಂತ ಆತನನ್ನು ತಳ್ಳಿ ಹಾಕಬಾರ್ದು. ಯಾಕೆಂದರೆ ವೈಶ್ವದೇವ ಮಾಡದೇನೆ ನೀವು ಭಿಕ್ಷುಕನಿಗೆ ಅನ್ನವನ್ನು ಹಾಕಿದಾಗ ಆ ವೈಶ್ವದೇವ ಮಾಡಿದ ಪ್ರಯುಕ್ತ ನಿಮಗೇನಾದರೂ ದೋಷ ಬಂದಿದ್ದರೆ ಆ ಭಿಕ್ಷುಕನಿಗೆ ಕೊಟ್ಟ ಅನ್ನದ ಪುಣ್ಯ ಆ ವೈಶ್ವದೇವ ಮಾಡದೇ ಇದ್ದ ಪಾಪವನ್ನು ಪರಿಹಾರ ಮಾಡ್ತವೆ. ಆದರೆ ಬಂದ ಭಿಕ್ಷುವಿಗೆ ಅನ್ನವನ್ನು ಕೊಡದೇ ಇರೋ ಮೂಲಕ ಯಾವುದಾದ್ರೂ ಪಾಪ ಬಂದಿದ್ದರೆ ಆ ಪಾಪವನ್ನು ವೈಶ್ವದೇವ ಮಾಡಿದ್ದಂದು ನಿಮಗೆ ಬಂದ ಪುಣ್ಯ ಅದನ್ನು ಪರಿಹಾರ ಮಾಡಲಾರದು ಅಂತ ನೃಸಿಂಹ ಪುರಾಣ. ಯಾರು ಆ ಭಿಕ್ಷು ಅಂದರೆ ಯತಿ, ಬ್ರಹ್ಮಚಾರಿ, ವಿದ್ಯಾರ್ಥಿ, ಗುರುಪೋಷಕ, ಅಧ್ವಗ, ದಾರಿಹೋಕ ಮತ್ತು ಕ್ಷೀಣವೃತ್ತಿ, ತನ್ನ ಜೀವನಕ್ಕಾಗಿ ಯಾವುದೇ ವೃತ್ತಿ ಇಲ್ಲದೇ ಇದ್ದವನು, ಇವರಿಗೆ ಭಿಕ್ಷುಗಳು ಅಂತ ಕರಿಬೇಕು. ಯೋಗ್ಯರಾದಂಥ ಭಿಕ್ಷು ಬಂದರೆ ಅವರಿಗೆ ವರ್ಣಾಶ್ರಮದಲ್ಲಿ ಇದ್ದಂಥ ಭಿಕ್ಷುಗಳು ಬಂದರೆ ವೈಶ್ವದೇವನ ತ್ಯಾಗ ಮಾಡಿಯೂ ಕೂಡ ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಅಂತ ಈಗ ಅದು ತಾತ್ಪರ್ಯ ಕಂಡು ಬರ್ತದೆ. ನವಿಪ್ರಯಾಂಚ ಕರ್ತವ್ಯ ಮೃಷ, ಜ್ಞಾನಿಯಾದವನು ಬಂದರೆ ಆತ ಏನಾದರೂ ಕೋರಿಕೆಯನ್ನು ನಿಮ್ಮ ಎದುರಿಗಿಟ್ಟೆ ಅದನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಎಲ್ಲ ಸಂಪತ್ತನ್ನು ವಿನಿಯೋಗ ಮಾಡಿ ಆ ಜ್ಞಾನಿಗಳಾದವರ ಕೋರಿಕೆಯನ್ನು ಈಡೇರಿಸಬೇಕು ನೀವು. ಯದಿಚ್ಛೇತ್ಸ ತಥೋದೇಯಂ ಸರ್ವಸ್ವಂ ಬ್ರಾಹ್ಮಣಾಯ ವೈ, ಜ್ಞಾನಿಯಾದವನಿಗೆ ಸರ್ವಸ್ವವನ್ನು ಕೊಟ್ಟಾದರೂ ನೀವು ಆತನಿಗೆ ಸತ್ಕಾರ ಮಾಡಬೇಕು. ಗ್ರಾಮದಲ್ಲಾಗಲಿ ಮನೆಯಲ್ಲಾಗಲಿ ಎಂದೂ ಯಾವ ಕಲಹವನ್ನು ಮಾಡಬಾರ್ದು. ಮನೆಯಲ್ಲಿ ಮಕ್ಕಳ ಜೊತೆ, ಪತ್ನಿಯರ ಜೊತೆ, ಗಂಡಂದರ ಜೊತೆ ಯಾವುದೇ ಕಲಹವನ್ನು ಕೂಡ ಮಾಡಬಾರ್ದು. ಕಾರ್ಯೋ ಜಪ ಶಂಕರಸ್ಯ, ನಿತ್ಯ ಶಂಕರನ ಜಪ ಮಾಡಬೇಕು. ಮಹೇಶ್ವರನ ಧ್ಯಾನವನ್ನು ಮಾಡಬೇಕು. ಇದೊಂದು ಶ್ಲೋಕ ಬಹಳ ಅದ್ಭುತವಾದಂಥ ಶ್ಲೋಕ ಕಂಡು ಬಂದಿದೆ. ಬಾಲ್ಯದಲ್ಲಿ ಸುಭಾಷಿತದ ರೂಪದಲ್ಲಿ ನಾವು ಇದನ್ನು ಪಠನ ಮಾಡಿದ್ವಿ. ಆ ಶ್ಲೋಕವನ್ನು ಎಲ್ಲರೂ ಕೂಡ ಕೇಳಬೇಕು. ಇದು ಧರ್ಮಶಾಸ್ತ್ರವೂ ಹೌದು, ಸುಭಾಷಿತವೂ ಹೌದು. ಏಕಾಂತೆ ಹಿ ತಪಸ್ಕಾರ್ಯಂ ದ್ವಾಭ್ಯಾಮ್ ಅಧ್ಯಯನಂ ತಥಾ, ತಪಸ್ಸನ್ನು ಮನುಷ್ಯ ಹೇಗೆ ಮಾಡಬೇಕು ಅಂದರೆ ಏಕಾಂತದಲ್ಲಿ ತಪಸ್ಸು ಮಾಡಬೇಕು, ಯಾರನ್ನೂ ಕೆಡಿಸ್ಕೊಳ್ಬಾರ್ದು. ಯಾಕಂದರೆ ಒಬ್ಬ ಪಕ್ಕದಲ್ಲಿ ಕೂತಿದ್ರೆ ಹಿಂದೆ ಮುಂದೆ ಕೂತಿದ್ರೆ ನಿಮ್ಮ ತಪಸ್ಸಿಗೆ ಭಂಗ ಬಂದು ಬರುತ್ತದೆ. ಅಧ್ಯಯನ ಮಾಡಬೇಕಾದ್ರೆ ಇಬ್ಬರು ಇರಬೇಕು ಯಾವತ್ತೂ ಕೂಡ. ಯಾಕಂದರೆ ನೀವು ಸ್ವಂತ ಒಬ್ಬರೇ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನೀವು ಆ ಗ್ರಂಥದಲ್ಲಿರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿರೋದಿಲ್ಲ ಅಂತ ನಿಶ್ಚಿತವಿಲ್ಲ. ಅದಕ್ಕಾಗಿ ಮನುಷ್ಯ ಇನ್ನೊಬ್ಬರ ಜೊತೆ ಕೂಡ ಅಧ್ಯಯನ ಮಾಡಬೇಕು. ನಿಮಗೆ ತಿಳಿದೇ ಇದ್ದನ್ನು ಅವರಿಗೆ ತಿಳಿದೇ ಇದ್ದನ್ನು ನೀವು ಪರಸ್ಪರ ಹೇಳಿಕೊಂಡು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಲಿಕ್ಕೆ ಮತ್ತು ಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ಮಾತೇ ಹೀಗಿದೆ. ಅದೇನೆಂದರೆ ಆಚಾರ್ಯ ಪಾದಮಾದಕ್ಕೆ ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ವ್ಯಾಖ್ಯಾನ ಕೌಶಲಾತ್. ಒಬ್ಬ ಪಂಡಿತ ಅಂತ ಅನ್ಸ್ಕೊಳ್ಬೇಕಾದ್ರೆ, ಜ್ಞಾನಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಸುದೀರ್ಘ ಕಾಲ ಇದೆ. ಗುರುವಿನ ಕಡೆ ಹೋಗಿ ಅಧ್ಯಯನ ಪ್ರಾರಂಭ ಮಾಡಿದ ಕೂಡಲೇ ಅಥವಾ ಮಂಗಳ ಮುಗಿಸ್ಕೊಂಡು ಬಂದ ಕೂಡಲೇ ಆತ ಪಂಡಿತ ಅಂತ ಅನ್ಸ್ಕೊಳ್ಳೋದಿಲ್ಲ. ಆತ ದುರಹಂಕಾರ ಪಡಬಾರದು. ಯಾಕೆಂದರೆ ಆಚಾರ್ಯ ಪಾದಮಾದತ್ತೆ, ಒಟ್ಟಾರೆ ವಿದ್ಯೆಯಲ್ಲಿ ಕೇವಲ ಕಾಲು ಭಾಗ ಮಾತ್ರ ಗುರುವಿನಿಂದ. ಆಚಾರ್ಯ ಪಾದಮಾದಕ್ಕೆ ಪಾದಂ ಶಿಷ್ಯ ಸ್ವಮೇಧಯ, ತನ್ನ ಬುದ್ಧಿವಂತಿಕೆಯಿಂದ ತಾನು ಶಾಸ್ತ್ರವನ್ನು ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕಾದ್ದು ಕಾಲು ಭಾಗ, ಅಲ್ಲಿಗೆ ಅರ್ಧ ಆಯಿತು. ಪಾದಂ ಸಬ್ರಹ್ಮಚಾರಿಭ್ಯ, ಸುಬ್ರಹ್ಮಚಾರಿಗಳು ಒಂದು ಸುತ್ತಮುತ್ತಲಿರುವಂಥವ್ರು. ಅದಕ್ಕಾಗಿ ಅಧ್ಯಯನವನ್ನು ಜೊತೆಗೂಡಿ ಮಾಡಬೇಕು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಜನ ನಿಮ್ಮ ಜೊತೆ ಇರ್ತಾರಲ್ಲ, ಎಷ್ಟು ಜನರ ಜೊತೆಗೆ ಸೇರಿ ನೀವು ಅಧ್ಯಯನ ಮಾಡ್ತೀರಲ್ಲ, ಅಷ್ಟು ನೀವು ಬುದ್ಧಿಶಾಲಿಗಳಾಗ್ತೀರಿ. ಅದಕ್ಕಾಗಿ ಆಚಾರ್ಯಾತ್ ಅಂದರೆ ಅಲ್ಲಿ ಒಬ್ಬನೇ ಗುರುವಿನಿಂದ ಅಧ್ಯಯನ ಮಾಡಬೇಕು ಅಂತ ಹೇಳಿದಂತೆ ಕಾಣಿಸ್ತದೆ. ಹಾಗಲ್ಲ, ಅನೇಕ ಗುರುಗಳ ಮೂಲಕ ಮಧುಕರಿ ವೃತ್ತಿಯ ರೂಪದಲ್ಲಿ ಅಧ್ಯಯನ ಮಾಡಬೇಕು. ಯತಿಗಳ ಮೂಲಕ ಮತ್ತು ಗೃಹಸ್ಥರಾದಂಥ ಆಚಾರ್ಯರ ಮೂಲಕ, ಹೀಗೆ ನಾನಾ ರೀತಿಯಾದಂಥ ಗುರುಗಳ ಮೂಲಕ ಅಧ್ಯಯನ ಮಾಡಬೇಕು. ಹಾಗೆ ಬೇರೆ ಬೇರೆ ಗುರುಗಳ ಮೂಲಕ ಅಧ್ಯಯನ ಮಾಡಿದಾಗ ನಿಮ್ಮ ವಿದ್ಯೆ ಹೆಚ್ಚು ಬಲಿಷ್ಠ ಆಗ್ತದೆ. ಜೇನುತುಪ್ಪ ಹೇಗೆ ನಾನಾ ರೀತಿಯಾದಂಥ ಪುಷ್ಪಗಳ ಸುಗಂಧವನ್ನು ಸಂಗ್ರಹ ಮಾಡಿಕೊಂಡಿದ್ರ ಮೂಲಕ ಅದು ಹೇಗೆ ಹೆಚ್ಚು ಆರೋಗ್ಯಕರವಾಗಿರ್ತದೆ, ಹಾಗೆ ಬಹುಗುರುಗಳ ಮೂಲಕ ಅಧ್ಯಯನ ಮಾಡಿದ್ದೇನಿದೆ ಅದು ಹೆಚ್ಚು ಶ್ರೇಷ್ಠವಾಗಿರ್ತದೆ. ಅದಕ್ಕಾಗಿ ಕುಲಪತಿಗಳನ್ನು ತನಿಸ್ಕೊಟ್ಟಿದ್ರು. ಅವರು 10,000 ಗಟ್ಟಲೆ ಶಿಷ್ಯರಿಗೆ ಪಾಠ ಪ್ರವಚನ ಮಾಡ್ತಿದ್ರು. ಅಲ್ಲಿ ಅನೇಕ ಸಂಖ್ಯೆಯಲ್ಲಿ ಗುರುಗಳು ಕೂಡ ಇರ್ತಿದ್ರು. ಪಾದಂ ಸಬ್ರಹ್ಮಚಾರಿಭ್ಯ, ಮೂರನೇ ಪಾದ ಏನಿದೆ ಅದನ್ನು ಸಬ್ರಹ್ಮಚಾರಿಗಳ ಮೂಲಕ, ಸಹಾಧ್ಯಾಯಿಗಳ ಮೂಲಕ ಮನುಷ್ಯ ತಿಳ್ಕೋತಾನೆ. ಇನ್ನೇನಿದೆ ಪಾದಂ ಕಾಲಕ್ರಮೇಣ, ಕಾಲಕ್ರಮದಿಂದ ನೀವು ಎಷ್ಟು ಹೇಳ್ತಿರೋ ಮುಕ್ಕು ಬರೋ ತನಕ ಸಾಯೋ ತನಕವು ಪಾದಂ ಕಾಲಕ್ರಮೇಣ ಅಂತ ಒಂದು ಪಾಠ, ಪಾದಂ ವ್ಯಾಖ್ಯಾನ ಕೌಶಲ ಅಂತ ಇನ್ನೊಂದು ಪಾಠ. ಯಾರಿಗೂ ಏನನ್ನು ಹೇಳದೇ ಇದ್ದರೆ ಆ ಕೊನೆಯ ಕಾಲು ಭಾಗ ಇರೋದು ಹಾಗೆ ಉಳಿತದೆ. ನೀವು ಯಾವತ್ತೂ ಅಪೂರ್ಣದಾಗೆ ಉಳಿತೀರಿ. ಎಷ್ಟು ಮತ್ತೊಬ್ಬರಿಗೆ ಹೇಳ್ತೀರಿ ಆವಾಗ ನೀವು ಕೊನೆಯ ಕಾಲು ಭಾಗವನ್ನು ಪಡ್ಕೊಳ್ತೀರಿ. ಅದಕ್ಕಾಗಿಯೇ
ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡದೆ ಹಾಗೆ ಒಂದು ವೇಳೆ ಮೃತನಾದರೆ ಆತ ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ಒಂದು ಮಾತಿದೆ. ಹಾಗೆ ಒಬ್ಬ ಯಾರೋ ಕಾಶಿಯಲ್ಲಿ ಒಂದು ಮನೆಯಲ್ಲಿ ವ್ಯಾಖ್ಯಾನವನ್ನು ಮಾಡದೇ ಇರುವ ಮೂಲಕ, ತಾನು ಕಲಿತದ್ದನ್ನು ಮತ್ತೊಬ್ಬರಿಗೆ ಹೇಳಿ ಕೊಡದೇ ಇರುವ ಮೂಲಕ ಒಬ್ಬ ಬ್ರಹ್ಮಚಾರ್ಯ, ಒಬ್ಬ ಬ್ರಹ್ಮರಾಕ್ಷಸನಾಗಿ ಕಾಶಿಯಲ್ಲಿ ಒಂದು ಮನೆಯಲ್ಲಿ ಉಳಿದು ಬಿಟ್ಟಿದ್ದ ಅಂತ ಒಂದು ಮಾತಿದೆ. ಹಾಗೆ ಬೇಕಾದಷ್ಟು ಆಖ್ಯಾನಗಳನ್ನ ನಾವು ಕೇಳ್ತೇವೆ. ಅಂತೂ ಪೂರ್ಣವಾದಂಥ ವಿದ್ಯೆಯನ್ನು ಮನುಷ್ಯ ಪಡ್ಕೊಳ್ಬೇಕಾದ್ರೆ ಈ 4 ತನ್ನ ಬುದ್ಧಿವಂತಿಕೆ, ಗುರುಗಳು, ಸುಬ್ರಹ್ಮಚಾರಿಗಳು ಮತ್ತು ಪಾಠ ಪ್ರವಚನ, ಇದರ ಮೂಲಕವಾಗಿ ಪೂರ್ಣವಾದಂಥ ವಿದ್ಯೆಯನ್ನು ಮನುಷ್ಯ ಪಡ್ಕೋತಾನೆ. ಅದಕ್ಕಷ್ಟು ಮಹತ್ವ ಇದೆ. ಅದಕ್ಕಾಗಿಯೇ ದ್ವಾಭ್ಯಾಮಧ್ಯಯನಂ ತ್ರಿಭಿರ್ಗೀತಾನಿ ಕಾರ್ಯಾಣಿ. ಸಂಗೀತ ಹಾಡಬೇಕು ಅಂತ ಅನಿಸಿದ್ರೆ 3 ಜನ ಕೂತ್ಕೊಂಡು ಹಾಡಿ, ಒಬ್ಬನೇ ಹಾಡಬೇಡಿ. ಒಬ್ಬನೇ ಹಾಡಿದರೆ ಅದಕ್ಕೊಂದು ಹಿಮ್ಮೇಳ ಮುಮ್ಮೇಳ ಇರಲಿಕ್ಕಿಲ್ಲ. ಒಬ್ಬರು ಹಾಡೋರು ಬೇಕು. ಸುಶಿರ ವಾದ್ಯವನ್ನು, ಅಂದರೆ ಗಾಳಿಯಿಂದ ಯಾವ ಧ್ವನಿ ಹೊರಗೆ ಬರ್ತದಲ್ಲ ಅಂಥ ವಾದ್ಯ ಒಂದು ಬೇಕು. ಹಾರ್ಮೋನಿಯಂ, ಕೊಳಲು ಮೊದಲಾದಂಥದ್ದು ಒಂದು ವಾದ್ಯ ಬೇಕು. ಅನಬ್ಧ ವಾದ್ಯ ಅಂದರೆ ಬಡುದು, ಚರ್ಮವಾದ್ಯ, ಅದರಿಂದ ಹೊಮ್ಮುವಂಥ ತಬಲಾ, ಮೃದಂಗ ಮೊದಲಾದಂಥ ಧ್ವನಿಗಳಿಂದ ಕೂಡಿದಂಥ ಇನ್ನೊಂದು ವಾದ್ಯ ಬೇಕು. ಹೀಗೆ ಒಂದು ಸುಶಿರ ವಾದ್ಯ, ಗಾಳಿ ಅಥವಾ ಫ್ಲೂಟುಗಳಿಂದ ಹೊರಹೊಮ್ಮುವಂಥ ವಾದ್ಯ ಒಂದು, ಕಂಠದ ಗಾಯನ ಒಂದು, ಚರ್ಮವಾದ್ಯ ಮತ್ತೊಂದು. ಹೀಗೆ 3 ಜನ ಸೇರಿ ಗಾಯನ ಮಾಡಬೇಕು ಅಂತ ಅದರ ತಾತ್ಪರ್ಯ ಇರಬೇಕು ಅಂತ ನನ್ನ ಆಲೋಚನೆ. ತ್ರಿಭಿರ್ಗೀತಾನಿ ಕಾರ್ಯಾಣಿ ಚತುರ್ಭಿರ್ ವಿಚರೇತ್ಪತಿ. ಎಲ್ಲರೂ ಸಂಚಾರ ಮಾಡಬೇಕು ಅಂತಂತಿದ್ರೆ 4 ಜನ ಹೋಗಿ ಒಬ್ರಿಗೊಬ್ರು ಬೆಂಗಾವಲಾಗಿರ್ತೀರಿ. ಇದೊಂದು ಶ್ರೇಷ್ಠವಾದಂಥ ಧರ್ಮಶಾಸ್ತ್ರವೂ ಹೌದು, ಸುಭಾಷಿತವೂ ಹೌದು. ಹಾಗೆ ಪರಧಾರ ರತಿಸ್ತ್ಯಾಜ್ಯ, ಪರಸ್ತ್ರೀಯಲ್ಲಿ ಯಾವತ್ತೂ ಕೂಡ ಆಸಕ್ತಿಯನ್ನು ತೋರಿಸಬಾರ್ದು ಮನುಷ್ಯ. ನಾವಲೋಕ್ಯ ಅನ್ಯಕಾಮಿನಿ, ಪರಸ್ತ್ರೀಯರ ಕಡೆ ನೋಡ್ಲೂ ಕೂಡ ಬಾರದು. ಪರಸ್ತ್ರೀಯರ ಕಡೆಗೆ ಆಸಕ್ತಿಯನ್ನು ಯಾವತ್ತೂ ಕೂಡ ಮನುಷ್ಯ ಪರ ಸಂಪತ್ತಿನ ಕಡೆ ಯಾವತ್ತೂ ಕೂಡ ಆಸಕ್ತಿಯನ್ನು ತೋರಿಸಬಾರ್ದು. ತೀರ್ಥಂ ವಿನಾ ಪುಣ್ಯಕಾಲೇ ನ ಸ್ನಾತವ್ಯಂ ಗೃಹೇಶ್ವಪಿ. ಪುಣ್ಯಕಾಲ ಬಂದಾಗ ಯಾವತ್ತೂ ಕೂಡ ಹೊರಗೆ ಸ್ನಾನಕ್ಕೆ ಹೋಗಬೇಕು. ನಿತ್ಯವೂ ಕೂಡ ನದಿಗಳಲ್ಲಿ, ಬಾವಿಗಳಲ್ಲಿ ಸ್ನಾನ ಮಾಡೋದೇ ಉಚಿತ. ಆಗದೇ ಇದ್ದರೆ ಪುಣ್ಯಕಾಲದಲ್ಲಾದರೂ ಬೇರೆ ಕಡೆ ನದಿಗೆ ಹೋಗಬೇಕು. ಸಂಕ್ರಮಣಾದಿಗಳಲ್ಲಿ ಬೇರೆ ಕಡೆ ನದಿ ಸ್ನಾನಕ್ಕೆ ಹೋಗೋದಂತ ಏನು ಪದ್ಧತಿ ಬಂದಿದೆ, ಅದು ಈ ಹಿನ್ನೆಲೆಯಲ್ಲೇ ಬಂದಿದೆ. ನ ಸ್ನಾತವ್ಯಂ ಗೃಹೇಶು ಅಂದರೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ಅಲ್ಲಿ ಪೂಜೆಯನ್ನು ಮಾಡಿ ಮತ್ತೆ ಮನೆಗೆ ಬರಲಿಕ್ಕೆ ಮಡಿಯಿಂದ ಬರೋದೆಲ್ಲ ಕಷ್ಟ ಆಗ್ಬೋದು. ಒಂದು ಸ್ನಾನ ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ಮನೆಗೆ ಬಂದು ಇನ್ನೊಂದು ಸ್ನಾನವನ್ನಾದರೂ ಮಾಡಬಹುದು. ನದ್ವೇಷ್ಯ ಗಣಕಾಹ, ವೈದ್ಯರನ್ನ, ಜ್ಯೋತಿಷಿಗಳನ್ನ ಮತ್ತು ಪೋಷ್ಯರನ್ನ, ನಮ್ಮ ಸೇವಕ ವರ್ಗದವರನ್ನು ಯಾವತ್ತೂ ಕೂಡ ದ್ವೇಷ ಮಾಡಬಾರ್ದು, ಅವರನ್ನು ಕಡೆಗಣಿಸಬಾರ್ದು. ವೇಶ್ಯರ ಗಮನ ಮಾಡಬಾರ್ದು. ದಾಸಿಯನ್ನ, ನಮ್ಮ ಸೇವಕಿಯಾದಂಥ ಒಬ್ಬ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು. ನಿತ್ಯ ಕರ್ಮವನ್ನು ಬಿಡಬಾರ್ದು. ಯಾವತ್ತೂ ಕೂಡ ಮನುಷ್ಯ ನಿತ್ಯ ಕರ್ಮವನ್ನು ಬಿಡಬಾರ್ದು. ಅವಮಾನ್ಯಾಹಿ ಗುರವಃ, ಗುರುಗಳನ್ನು ಅವಮಾನಿಸಬಾರ್ದು. ಪರನಿಂದೆಯನ್ನು ಮಾಡಬಾರ್ದು. ಜಲಾಶಯ ವನೇ ಕಾರ್ಯ, ವನಗಳಲ್ಲಿ ಜಲಾಶಯಗಳನ್ನು ಮಾಡಬೇಕಂತ. ಆನೆ ಸಣ್ಣ ಪುಟ್ಟ ಕೆರೆ, ಕೊತ್ತಲ ಮೊದಲಾದವನ್ನು ಕಟ್ಟಿಸಿ ಅದರ ಮೂಲಕ ಜನರಿಗೆ ನೀರಾವರಿ ಅನುಕೂಲಗಳನ್ನು ಮಾಡಿಕೊಡಬೇಕು, ದುಡ್ಡಿನ ಅನುಕೂಲ ನಿಮಗಿದ್ರೆ. ರೋಪಣೀಯ ನಗಾಹ, ನೋಡಿ ಧರ್ಮಶಾಸ್ತ್ರದಲ್ಲಿ ಸೇರಿಬಿಟ್ಟಿದೆ. ಅವ್ರು ಯಾರೋ ಸಾಲು ಮರಗಳನ್ನು ನೆಟ್ಟರು ಅಂತೇಳಿ ಅವ್ರಿಗೆ ಪ್ರಶಂಸೆ ಕೊಡ್ತಾರೆ ತಿಮ್ಮಕ್ಕ. ಆದರೆ ಮರಗಳನ್ನು ನೆಡಬೇಕಾದದ್ದು ಮನುಷ್ಯನ ಧಾರ್ಮಿಕ ಕರ್ತವ್ಯ. ನಾವು ಎಲ್ಲ ಭಾರತೀಯ ಸಂಸ್ಕೃತಿ ಅಥವಾ ಇದರ ಧರ್ಮಶಾಸ್ತ್ರ ಹೇಗಿದೆ ಅಂದರೆ, ಎಲ್ಲೋ ಒಂದು ಕಡೆ ವೇದವನ್ನು ಓದಿಬಿಟ್ರೆ ಅದು ಒಂದರಲ್ಲೇ ಎಲ್ಲ ಧರ್ಮಶಾಸ್ತ್ರ ಬರೋದಿಲ್ಲ. ಅಥವಾ ಪುರಾಣಗಳನ್ನು ಒಂದೇ ಓದಿಬಿಟ್ರೆ ಅದರಲ್ಲಿ ಎಲ್ಲ ಧರ್ಮಶಾಸ್ತ್ರ ಬರೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದೇ ಎಲ್ಲ ಬರಲಿಲ್ಲ. ಆನಂದ ರಾಮಾಯಣ ಅಂತೂ ಧರ್ಮಶಾಸ್ತ್ರವನ್ನು ವಿವರಿಸಿ ಹೇಳಿದ್ದೇನಿದೆ ಅದೊಂದು ಬಹಳ ವಿಶಿಷ್ಟವಾದ ರೀತಿಯೇ ಆಗಿದೆ. ಇಷ್ಟು ಧರ್ಮಶಾಸ್ತ್ರದ ರೀತಿ ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಇದು ರೋಪಣೀಯ ನಗಾಹ ಅನ್ನೋದು ಪ್ರಕೃತಿಯ ಜೊತೆಗೆ ಮನುಷ್ಯ ಅವಿನಾಭಾವ ಸಂಬಂಧ ಪಡ್ಕೊಂಡಿರಬೇಕು ಅಂತ ಅನ್ನೋದೊಂದು ಆತನ ಧರ್ಮದ ಒಂದು ಭಾಗ ಅಂತ ತಿಳಿಸಿದೆ. ಒಂದಷ್ಟು ಕೆಲವು ಬೇರೆ ಧರ್ಮಗಳು ಹೇಗೆ ಈ ಜಗತ್ತಿನಲ್ಲಿ ಇವೆ ಅಂತ ಅನ್ನೋದನ್ನು ನಾವು ಮೇಲಿನ ಮೇಲೆ ಆಲೋಚನೆ ಮಾಡಬೇಕು. ಆಗ ನಾವು ನಮ್ಮ ಧರ್ಮಾಚರಣೆ, ನಮ್ಮ ವೈಶ್ವದೇವ, ಬ್ರಹ್ಮಯಜ್ಞ, ನಮ್ಮ ಪಾಠ ಪ್ರವಚನ ಇದ್ರ ಜೊತೆಗೂ ಸಮಾಜಕ್ಕೆ, ಪರಿಸರಕ್ಕೆ ನಾವು ಮಾಡಬೇಕಾದಂಥ ಕೆಲವು ಕೆಲಸಗಳಿದೆ ಅಂತ ನಾವು ತಿಳ್ಕೊಳ್ಬಹುದು. ರಾಜಸ್ಥಾನದಲ್ಲಿ ಒಂದು ಧರ್ಮ ಇದೆ, ವೈಷ್ಣವಿ ಧರ್ಮ ಅಂತ ಕರೀತಾರೆ, ಅಥವಾ ವಿಷ್ಣವಿ ಅಂತ ಕರೀತಾರೆ ಅದನ್ನು. ಅವರು ಆ ಧರ್ಮಕ್ಕೆ ಸಂಬಂಧಪಟ್ಟವರು, ಅವರೇನು ಬ್ರಾಹ್ಮಣರಿಲ್ಲಾರರು, ಕ್ಷತ್ರಿಯರ ಒಂದು ಪಂಗಡ ಇದ್ದಿರ್ಬೇಕು. ಅವರು
ಪ್ರಕೃತಿ ಜೊತೆಗೆ ಅವಿನಾಭಾವವನ್ನು ಇಟ್ಕೊಂಡವರು, ಪ್ರಕೃತಿ ಪೂಜೆಯನ್ನೇ ಭಗವಂತನ ಪೂಜೆ ಅಂತ ಭಾವಿಸ್ಕೊಂಡಂಥವ್ರು. ಅವರಿಗೆ ಆ ಪ್ರಕೃತಿಯ ಭಾಗಗಳಾದಂತಹ ಜಿಂಕೆಗಳು ಇತ್ಯಾದಿಗಳ ಬಗ್ಗೆ ಬಲವಾದಂಥ ಪ್ರೇಮ. ಆ ಜಿಂಕೆಗಳನ್ನು ಮೊದಲಾದಂಥ ಪ್ರಾಣಿಗಳನ್ನು ಯಾರು ಬೇಟೆಯಾಡ್ತಾರೋ ಅಂಥವರನ್ನ ತಮ್ಮ ಪ್ರಾಣದ ಹಂಗು ತೊರೆದು ಶಿಕ್ಷಿಸ್ತಾರೆ. ಅದನ್ನು ಇತ್ತೀಚಿನ ವರದಿಗಳಲ್ಲಿ ನೋಡಿರ್ಬೋದು. ಕೆಲವರು ಸಮಾಜದಲ್ಲಿ ಗಣ್ಯರು ಅಂತ ಅನ್ಸ್ಕೊಂಡವರು ಆ ಜಿಂಕೆಗಳನ್ನು ಬೇಟೆಯಾಡಿ ಕೊನೆಗೆ ಅಲ್ಲಿ ಸಿಕ್ಕಿಬಿದ್ದು ಇನ್ನೂ ಕೋರ್ಟಿನ ಕಟ್ಟಲೆಗಳು ನಡೆದಿವೆ. ಈಗ ಅವರು ಆ ಅರಣ್ಯ ಪರಿಸರ ಅದರ ಬಗ್ಗೆ ಒಂದು ಅಷ್ಟೊಂದು ಕಾಳಜಿ, ಅದರ ರಕ್ಷಣೆ ಅಂತ ಅನ್ನೋದು ಧಾರ್ಮಿಕ ಕರ್ತವ್ಯದ ಒಂದು ಭಾಗ ಅಂತ ತಿಳ್ಕೊಂಡು ಅವ್ರು ಮಾಡ್ತಾರೆ. ಇದು ನಡೆದಿದೆ ಈಗಲೂ ಕೂಡ. ರೋಪಣೀಯ ನಗಾಹ, ವೃಕ್ಷಗಳನ್ನು ನೆಡಬೇಕು ಅಂತ ಹೇಳಿದಕ್ಕಾಗಿ ಅದು ನೆನಪಿಗಂತ ಹೇಳಿದೆ. ಅದು ಧಾರ್ಮಿಕ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಬೇಕು ಮನುಷ್ಯ. ಧರ್ಮಶಾಲೆಯನ್ನ ತಯಾರು ಮಾಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ನನ್ನ ಅಜ್ಞಾಂ ವೀಕ್ಷಯೇದ್ ವಧೂಂ, ಅನ್ನಸತ್ರಗಳನ್ನು ಮಾಡಬೇಕು. ಇದನ್ನು ಗಮನಿಸಿ. ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣೋ ರಸವಿಕ್ರಯಾತ್ ಅಂತ ಧರ್ಮಶಾಸ್ತ್ರ. ನಿಮಗೆ ದುಡ್ಡಿದ್ರೆ ಅನ್ನಸತ್ರವನ್ನು ನಡೆಸಿ, ಪುಕ್ಕಟೆಯಾಗಿ ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಅನ್ನವನ್ನು ದಾನ ಮಾಡಿ. ಆದರೆ ಅನ್ನವನ್ನು ಮಾರಾಟ ಮಾಡಬೇಡಿ. ಅದರ ಅರ್ಥ ಹೋಟೆಲ್ಗಳು ನಡೆಸಬೇಡಿ ಅಂತ ಅರ್ಥ. ಹೋಟೆಲ್ ನೀವು ಇಟ್ಟು ಒಂದು ತಿಂಗಳಿನೊಳಗೆ ನೀವು ನಿಮ್ಮ ಬ್ರಾಹ್ಮಣತ್ವ ಹೋಗ್ತದೆ. ಮಾಸೇನ ಶೂದ್ರೋ ಭವತಿ ಅಂತ ಮಾತು. ಅನ್ನ ಸತ್ರಾಣಿ ಕಾರ್ಯಾಣಿ. ಈಗ ನಾನು ಹೇಳೋದೇನು, ಕಲಿಯುಗದಲ್ಲಿ ನಾನಾ ಥರದ ವೃತ್ತಿಗಳನ್ನು ಮಾಡ್ತೇವೆ, ಮಾಡಬಾರ್ದು ಅಂತ ಎಷ್ಟೋ ವೃತ್ತಿಗಳನ್ನು ಮಾಡ್ತೇವೆ. ವಿದ್ಯೆಯನ್ನು ಮಾರ್ತೇವೆ, ಅನ್ನವನ್ನು ಮಾರ್ತೇವೆ. ಆದರೆ ಉಳ್ಳವರಂಥವ್ರು ಅನ್ನವನ್ನು ಮಾರಿ, ವಿದ್ಯೆಯನ್ನು ಮಾರಿ, ಮತ್ತು ಎಷ್ಟೆಷ್ಟೋ ದೃಷ್ಟಿಯಿಂದ ಕಾರ್ಖಾನೆಗಳನ್ನ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಶ್ರೀಮಂತರಾದವರು ಕೆಲವು ಪ್ರಮಾಣದಲ್ಲಿ ಅನ್ನಸತ್ರಗಳನ್ನು ಏರ್ಪಡಿಸಬೇಕು. ವರ್ಷದಲ್ಲಿ ಕೆಲವು ಕಾಲ ಅಥವಾ ಕಾಯಂ ಆಗಿ ಕೆಲವು ಕಡೆ ವಿದ್ಯಾರ್ಥಿಗಳಿಗೆ, ಬಡಬಗ್ಗರಿಗೆ, ದಾರಿ ಹೋಕರಿಗೆ ಅನ್ನಸತ್ರಗಳನ್ನು ಏರ್ಪಡಿಸಬೇಕು. ಅದರ ಮೂಲಕ ಯಾವ ಮಾರ್ಗದ ಮೂಲಕ ದುಡ್ಡನ್ನು ಸಂಪಾದನೆ ಮಾಡಬಾರ್ದಿತ್ತೋ ಅದನ್ನು ಮಾಡಿದ್ರ ಮೂಲಕ ಯಾವ ಪಾಪ ಬಂದಿತ್ತಲ್ಲ ಅದನ್ನು ತೊಳ್ಕೊಳ್ಳಿಕ್ಕೆ ಒಂದು ಕಿಂಚಿನ ಮಾರ್ಗ ಇದೆ. ಇದನ್ನು ಗಮನಿಸಬೇಕು. ಅನ್ನಸತ್ರಾಣಿ ಕಾರ್ಯಾಣಿ ಪುರೇ ಗ್ರಾಮೇ ವನೆ, ಎಲ್ಲ ಕಡೆ ಅನ್ನಸತ್ರಗಳನ್ನು ಏರ್ಪಡಿಸಿರಿ. ಮಾಡ್ತಾರೆ ಎಷ್ಟೋ ಜನ ಉತ್ತರ ಭಾರತದ ಶ್ರೀಮಂತರು ತೀರ್ಥಗಳಲ್ಲಿ ಅನ್ನಸತ್ರಗಳನ್ನು ಏರ್ಪಡಿಸ್ತಾರೆ. ಪ್ರಕುರುವಂತು ವನೇ ರಕ್ಷಾ ಮಾರ್ಗಸ್ಥಾನ ವನೇಚರಾಹ, ಮಾರ್ಗದಲ್ಲಿ ಅರಣ್ಯದ ಮಾರ್ಗದ ಮೂಲಕ ಯಾರು ಸಂಚಾರ ಮಾಡ್ತಿರ್ತಾರೆ ಅವರಿಗೆ ಯಾವುದೇ ಥರ ತೊಂದರೆ ಆಗದೇ ಇರುವಂತೆ ರಕ್ಷಣೆ ಮಾಡಿ. ಅರಣ್ಯದಲ್ಲಿ ಯಾವತ್ತೂ ಕೂಡ ಯಾವುದೇ ಭಯ ಆಗಬಾರ್ದು, ರಾತ್ರಿಯಲ್ಲೂ ಭಯ ಆಗಬಾರ್ದು. ವೈಶ್ಯರಿಂದ ಕರವನ್ನು ಸ್ವೀಕಾರ ಮಾಡಬೇಕು. ನೇತರೇಶಾನ್, ಬೇರೆಯವ್ರ ಕಡೆಯಿಂದ ಸ್ವೀಕಾರ ಮಾಡಬೇಡಿ. ಯಾಕಂದರೆ ವೈಶ್ಯರು ವ್ಯಾಪಾರ, ಕೃಷಿ ಮೊದಲಾದವುಗಳ ಮೂಲಕ ಧನವನ್ನು ಸಂಗ್ರಹ ಮಾಡಿರ್ತಾರೆ. ಇಲ್ಲಿ ಈ ಮಾತನ್ನ, ಇದೊಂದೇ ಮಾತನ್ನು ನಾವು ನೋಡಿ ಧರ್ಮಶಾಸ್ತ್ರ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ವೈಶ್ಯರ ಮೂಲಕ, ಕ್ಷತ್ರಿಯರ ಮೂಲಕವೂ ಕೂಡ, ಮತ್ತು ಕೆಲವು ಸಂದರ್ಭದಲ್ಲಿ ಶೂದ್ರರ ಮೂಲಕವೂ ಕೂಡ ಕರವನ್ನು ಸ್ವೀಕಾರ ಮಾಡಬೇಕು ಅಂತ ಹೀಗೆ ಶಾಸ್ತ್ರದ ಅಭಿಪ್ರಾಯದಂತೆ ಕಾಣಿಸ್ತದೆ ಇಲ್ಲೆಲ್ಲ ಕಡೆ. ಬ್ರಾಹ್ಮಣನ ಮೂಲಕ ಎಂದೂ ಕೂಡ ಕರವನ್ನು ಸ್ವೀಕಾರ ಮಾಡಬಾರ್ದು. ಯಾಕೆಂದ್ರೆ ಬ್ರಾಹ್ಮಣನಿಗೆ ಕರವನ್ನು ಕೊಡುವಷ್ಟು ಸಂಪತ್ತೇ ಇರೋದಿಲ್ಲ, ಇರಬಾರ್ದು ಕೂಡ. ಶರೀರ ಮಾತ್ರ ಯಾತ್ರಾ ಸಿದ್ಧಾರ್ಥಂ ಅಂತ ನಾನು ಶ್ಲೋಕವನ್ನು ಮೊನ್ನೆ ಒಂದು ದಿವಸ ಹೇಳಿದ್ದೆ. ಆ ಶ್ಲೋಕವನ್ನು ಮತ್ತೊಂದು ದಿವಸ ನಾವು ಮತ್ತೊಂದು ಬಾರಿ ಹೀಗೆ ಶ್ರವಣ ಮಾಡಬೇಕು. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ ಸ್ವೈಃ ಕರ್ಮಭಿರಗರ್ಹಿತೈ ಅಕ್ಲೇಶೇನ ಶರೀರಕ್ಕೆ ಕುರ್ವೀತ ಧನ ಸಂಚಯಂ. ಇದು ಕೂರ್ಮ ಪುರಾಣದ ಮಾತಿದೆ. ನಿಮ್ಮ ಶರೀರ ನಡೀಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಮಾತ್ರ ನೀವು ಸಂಗ್ರಹ ಮಾಡಬೇಕು. ಬಟ್ಟೆ, ಹೊಟ್ಟೆ ಎರಡನ್ನು ಮಾತ್ರ ನೀವು ನೋಡ್ಕೊಳ್ಬೇಕೇ ಹೊರತು ಅದಕ್ಕಿಂತ ಹೆಚ್ಚಿನ ದುಡ್ಡನ್ನು ನೀವು ಸಂಗ್ರಹ ಮಾಡಬಾರ್ದು. ಅದು ಬ್ರಾಹ್ಮಣನಿಗೆ ಯೋಗ್ಯವಲ್ಲ. ಅದಕ್ಕಾಗಿ ಆತ ತನ್ನ ಹೊಟ್ಟೆ ಬಟ್ಟೆಗಿಂತ ಹೆಚ್ಚಾದ ದುಡ್ಡನ್ನು ಸಂಗ್ರಹದಲ್ಲಿ ಇಟ್ಕೊಂಡೇ ಇರೋದಿಲ್ಲ. ಅದರಿಂದ ಆತನಿಗೆ ಕರ ಹೇರಬಾರ್ದು, ಬೇರೆಯವ್ರ ಮೂಲಕ ಕರ ತಗೊಳ್ಬೇಕು. ಇದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ ಈಗಿನ ಕಾಲಕ್ಕೆ. ಹೊಟ್ಟೆ ಮತ್ತು ಬಟ್ಟೆಗೆ ಮಾತ್ರ ನಾವು ತಕ್ಕಂತೆ ಮಾತ್ರ ಒಂದು ವೇಳೆ ಧನವನ್ನು ಸಂಗ್ರಹ ಮಾಡೋದಾದ್ರೆ ನಮ್ಮ ಗತಿ ಏನು? ನಾನು ಏನು ಹೇಳಿ ಕೊಟ್ಟದ್ದು ನಿಮ್ಗೆ ಗೊತ್ತಾಗಿರ್ಬೋದು. ಹೀಗೆ ಕೂತಿರ್ಬೇಕಾಗ್ತದೆ ಮನುಷ್ಯ. ಆತನಿಗೆ ಸಿಗಬೇಕಾದ್ದೆಲ್ಲ ಜೀವನದಲ್ಲಿ ಸಿಗ್ಲಿಕ್ಕಿಲ್ಲ ನಾಳೆ. ಆದರೆ ಮನುಷ್ಯ ಹೆದರಬಾರ್ದ. ನಿಜವಾದ ಬ್ರಾಹ್ಮಣರಾಗಿ ನೀವು ಉಳಿತೀರಿ ಅಂತ ನಿಮ್ಗೆ ಅಪೇಕ್ಷೆ ಇದ್ದರೆ ನೀವು ಹಾಗೆ ಹೆದರಬಾರ್ದು. ಬ್ರಾಹ್ಮಣತ್ವವನ್ನು ಕಳ್ಕೊಂಡು ಕೂಡ ಜೀವನದ ವ್ಯವಸ್ಥೆ, ಜೀವನದ ಸುಖ ಭೋಗಕ್ಕೆ ತಯಾರಾಗ್ತೀನಿ ಅಂದರೆ ಮಾಡ್ಬೋದು. ಈ ಮಾತನ್ನು ಹೇಳೋದು ಸುಲಭ, ಆಚರಣೆ ತರೋದು ಕಷ್ಟ, ನಮ್ಗೆ ಗೊತ್ತಿದೆ. ಆದರೆ ಕನಿಷ್ಠ ಪಕ್ಷ ಶಾಸ್ತ್ರ ಹೀಗೆ ಹೇಳಿದೆ ಅಂತ ನಾವು ಎಚ್ಚರ ಆದರೂ ನಮಗಿರಬೇಕು. ನಾವು ಉದ್ಯೋಗಕ್ಕೆ ಹೋಗುವಾಗ, ದುಡ್ಡು ಸಂಗ್ರಹ ಮಾಡುವಾಗ ನಮಗೆ ಈ ಎಚ್ಚರ ಇರಬೇಕು. ಯಾತ್ರಾ ಮಾತ್ರ ಪ್ರಸಿದ್ಧರ್ಥಂ
ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇನಿದೆಯಲ್ಲ, ಅದು ದಾಸರ ಮಾತು ಹಾಗೆ ಯಾಕೆ ಹೇಳ್ತಾರೆ ಅಂತ ನಾನು ಎಷ್ಟೋ ಬಾರಿ ಆಲೋಚನೆ ಮಾಡ್ತಿದ್ದೆ. ಆ ದಾಸರ ಮಾತಿನ ಅಂತರಾರ್ಥ ನನಗೆ ಆಗಿರಲಿಲ್ಲ. ಎಲ್ಲರೂ ಮಾಡುವುದು ಅಂತಿದೆಯಲ್ಲ, ಮಾಡುವುದು ಅಲ್ಲ, ನೀವು ಮಾಡ್ತಿರೋದು ಅಂತ. ನೀವು ಮಾಡ್ತಿರೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೀವು ಮಾಡ್ತಿರೋದು, ಬ್ರಾಹ್ಮಣರಿಗೆ ಅವ್ರು ಹೇಳಿದರೆ. ಅದಕ್ಕಿಂತ ಹೆಚ್ಚಾದ ನೀವು ಮಾಡಬೇಡಿ ಅಂತ ಅದರ ಧ್ವನಿ. ಇವತ್ತಿನ ಹೊಟ್ಟೆ, ಇವತ್ತಿನ ನಿಮ್ಮ ಮಕ್ಕಳ ಚಿಂತೆ ಇದಾದರೆ ಮುಗೀತು. ಅದಕ್ಕಿಂತ ಹೆಚ್ಚಿನ ನೀವು ನಾಳೆ ಮಾಡಬೇಡಿ, ಅದಕ್ಕಾಗಿ ಹೆಚ್ಚಿನ ಸಂಗ್ರಹ ಮಾಡಲೇಬೇಡಿ. ಅದು ದಾಸರಿಗೆ ಆ ಮಾತನ್ನು ಹೇಳಬೇಕಾದ್ರೆ ಅವ್ರಿಗೆ ಅಂಥ ಶಕ್ತಿ ಇದ್ದಿರ್ಬೇಕು, ಅಂಥ ಸ್ಥೈರ್ಯ ಇದ್ದಿರಬೇಕು ಅಂತ ಮನಸ್ಸಿನಲ್ಲಿ. ಯಾಕೆಂದರೆ ಅದು ಪುರಂದರದಾಸರ ಮಾತು ನಂಗೆ ನೆನಪು. ಅವ್ರ ಹಿಂದೆ ನವಕೋಟಿ ನಾರಾಯಣರಾಗಿದ್ದರು. ಇವತ್ತಿಗಲ್ಲ, ನಾಳೆಗಲ್ಲ, ಇನ್ನು 9 ಜನಕ್ಕೆ ಬೇಕಾದಷ್ಟು ದುಡ್ಡು ಅವ್ರು ಸಂಗ್ರಹ ಮಾಡಿ ಇಟ್ಟಿದ್ರು. ಆದರೆ ಪರಮಾತ್ಮ ಅವರ ಕಡೆಯಿಂದ ದೊಡ್ಡ ಕೆಲಸ ಮಾಡಿಸ್ಕೊಳ್ಳುವನಿದ್ದ. ಅವರ ಪುರ ಅಂದರೆ ಶರೀರ, ಆ ಶರೀರವನ್ನು ಧಾರಣೆ ಮಾಡಿ ಅವ್ರನ್ನ ಹೊರಗೆ ತಂದ ಪುರಂದರರಾದವರು. ಆ ಶರೀರದ ಅಭಿಮಾನವನ್ನು ತೊರೆದು ಹೊರಗೆ ಬಂದರು. ಹೆಂಡತಿ ಮಕ್ಕಳ ಸಮೇತ ತುಳಸಿ ಮನೆಯನ್ನೆಲ್ಲ ತುಳಸಿ ದಳ ಬಿಸಾಕಿ ಹೊರಗೆ ಬಂದ್ಬಿಟ್ಟು, ಹೆಂಡತಿ ತನ್ನ ಕೆಳಗಿನ ಒಂದು ಬೆಳ್ಳಿ ಲೋಟ ಇಟ್ಕೊಂಡಿದ್ದಂತೆ, ನಾಳೆ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಬೇಕು ಅಂತ. ಅದು ಹೇಗೋ ಈ ದಾಸರಿಗೆ ಗೊತ್ತಾಯ್ತಂತೆ. ಅದು ಹೇಗೆ ಗೊತ್ತಾಯ್ತು ಏನು, ಆ ಬೆಳ್ಳಿ ಲೋಟ ತೊಗೊಂಡೋಗಿ ಎಲ್ಲ ನದಿಗೆ ಬಿಸಾಕಿಬಿಟ್ರು ನೀವು ಕೇಳಿರ್ಬೇಕು. ನದಿಗೆ ಬಿಸಾಕಿದ್ರು, ಸರೋವರಕ್ಕೆ ಬಿಸಾಕಿದ್ರು, ಕಾಡಿಗೆ ಬಿಸಾಕಿದ್ರು. ನಾಳಿನ ಚಿಂತೆ ಬೇಡ, ಕೊಡ್ತಾನಲ್ಲ ದೇವರು ಅಂತ ಅವ್ರಿಗೆ ಆ ಭರವಸೆ ಇತ್ತು. ಆ ಹೆಂಡತಿಗೆ ಮೊದಲು ಭರವಸೆ ಇತ್ತು, ಈ ದಾಸರಿಗಿರಲಿಲ್ಲ. ದಾಸರಿಗೆ ವಿರಕ್ತಿ ಬಂದ ಮೇಲೆ ಹೆಂಡತಿಗಿರುವಂಥ ಭರವಸೆಗಿಂತ ಕೋಟಿ ಮಡಿ ಹೆಚ್ಚಾದಂಥ ಭರವಸೆ ಬಂದ್ಬಿಡ್ತು. ಅವ್ರಿಗಿತ್ತು ಮೊದಲದು, ಅದಕ್ಕೊಂದು ಬೂದಿ ಮುಸುಕಿತ್ತು. ಬೂದಿ ಹಾರಿ ಹೋದ ಕೂಡಲೇ ಆ ವೈರಾಗ್ಯ ತಾನೇ ಅನಾವರಣಗೊಂಡ್ಬಿಡ್ತು. ಅಂಥವ್ರು ಮಾತ್ರ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ. ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ, ಅದನ್ನು ಆಚರಣೆಗೆ ತರಲಿಕ್ಕೆ ಸಾಧ್ಯ. ಉಳಿದವರು ಬ್ರಾಹ್ಮಣತ್ವದ ಬಗ್ಗೆ ಉಪನ್ಯಾಸ ಕೊಡ್ಲಿಕ್ಕೆ ಮಾತ್ರ ಯೋಗ್ಯರು. ಇದು ಬ್ರಾಹ್ಮಣತ್ವದ ಮಾತು ಅಂಥದ್ದಿದೆ, ಅದನ್ನು ನಾವು ಗಮನಿಸಬೇಕು. ಅದಕ್ಕಾಗಿ ಬೇರೆ ಧರ್ಮ ಆಚರಣೆ ಮಾಡೋ ಕೆಲವರು ಇದ್ದಾರಂತೆ. ಅದು ಹೇಗಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂದರೆ, ಅವರನ್ನು ನಾವು ಈಗ ವಿಷ್ಣುವಿ ಧರ್ಮ, ವೈಷ್ಣವಿ ಧರ್ಮ ಅಂತ ಒಂದು ಮಾತು ನಾನು ಹೇಳಿದೆ. ಇನ್ನೊಂದು ಧರ್ಮ ಇದೆ ಈ ಜಗತ್ತಿನಲ್ಲಿ, ಇದೆ. ಅದು ಈಗ ಬದುಕಿದ್ದಾರೆ ಕೆಲವರು. ಅದ್ಯಾವುದಂದರೆ, ಕ್ರೈಸ್ತರಲ್ಲಿ 38,000 ಪಂಗಡಗಳಿವೆ. ಅದರಲ್ಲಿ ಒಂದು ಪಂಗಡ ಅಮೀಷರು ಅಂತ. ಅವರು ಅಮೇರಿಕಾದ ಕೆಲವು ಭಾಗಗಳಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಡಚ್ನಿಂದ, ಹಾಲೆಂಡ್ನಿಂದ ಬಂದವರು. ಅವರಲ್ಲಿ ಜಾಕೋಬ್ ಅಮೀನ್ ಅನ್ನುವಂಥವನೊಬ್ಬ ಅದನ್ನು ಪಂಗಡವನ್ನು ಹುಟ್ಟಾಕಿದ. 400 ವರ್ಷದ ಹಿಂದೆ ಇದ್ದಿರಬೇಕು. ಅವರು ಅಮೀಷರು ಅಂತ ಕರ್ಸ್ಕೊತಾರೆ. ಅವರು ಅಮೇರಿಕಾದಲ್ಲಿ ಬದುಕಿದ್ದು ಕೂಡ, ಇದನ್ನು ನಾನು ಒತ್ತಿ ಹೇಳಬೇಕು, ಅಮೇರಿಕಾದಲ್ಲಿ ನಿಮ್ಮ ಇನ್ಶೂರೆನ್ಸ್ಗಳು, ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು, ಇದರ ಭರಾಟೆ ಹೆಚ್ಚು. ಪ್ರತಿಯೊಂದಕ್ಕೂ ಇನ್ಶೂರೆನ್ಸ್ ಅಲ್ಲಿ. ನಿಮ್ಮ ಕಾರಿಗೆ, ನಿಮ್ಮ ಮನೆಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಶರೀರಕ್ಕೆ, ಪ್ರತಿಯೊಂದಕ್ಕೂ ಇನ್ಶೂರೆನ್ಸ್. ಆ ಅಮೀಷರಿಗೆ ತಂತಿಯಿಂದ ಹರಿದು ಬರುವಂಥ ಯಾವುದೇ ಸಲಕರಣೆ ಬೇಡ, ಫೋನ್ಗಳು ಬೇಡ, ವಿದ್ಯುತ್ ಬೇಡ. ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತಾ ಪೆನ್ಷನ್ಗಳು ಬೇಡ, ಇನ್ಶೂರೆನ್ಸ್ ಬೇಡ ಅವರಿಗೆ. ಇವತ್ತು ಬದುಕಿದ್ದಾರೆ. ಅವ್ರದ್ದೇ ಆದಂಥ ವಿಶಿಷ್ಟವಾದಂಥ ಬಟ್ಟೆ ಬರೆಗಳಿವೆ ಅವರಿಗೆ. ಕೃಷಿಯನ್ನೇ ಅವರು ಮುಖ್ಯವಾಗಿ ಬದುಕಿದ್ದು ಇವತ್ತು ಕೂಡ ಬದುಕಿದ್ದಾರೆ. ನಮಗೆ ವಿಚಿತ್ರ ಕಾಣಿಸ್ತದೆ. ಇವತ್ತು ನಾವು ಬದುಕಿದ್ವಿ. ಪ್ರತಿಯೊಂದಕ್ಕೂ ನಮಗೆ ಮಗು ಹುಟ್ಟಿದ ಕೂಡಲೇ ನಾಳೆ ಅದು ಶಿಕ್ಷಣ ಪಡೆಯುವ ತನಕ ಅದಕ್ಕೆ ಏನೇನು ಬೇಕು ಅಂತೆಲ್ಲ ಮಾಡಿಡ್ತೇವೆ. ಅದು ಮದುವೆ ಆಗೋದು, ಅದಕ್ಕೆ ಏನೇನು ಬೆಳ್ಳಿ ಸಾಮಾನು ಬೇಕು ಅಂತ ಯೋಚನೆ ಮಾಡಿಡ್ತೇವೆ. ಅದು ಶಿಕ್ಷಣಕ್ಕೆ ಹೆಣ್ಣಾದರೂ ಒಂದು, ಗಂಡಾದರೂ ಒಂದು, ಭಾಗ್ಯಲಕ್ಷ್ಮಿ, ಮಹಾಲಕ್ಷ್ಮಿ, ಸಂತಾನಲಕ್ಷ್ಮಿ ಅಂತೆಲ್ಲ ಯೋಜನೆಗಳು. ಇದ್ರ ನಡುವೆ ನಾವು ಇವತ್ತು ಬದುಕಿದ್ದೇವೆ. ವಿಮೆಗಳು, ಇನ್ಶೂರೆನ್ಸ್ಗಳು, ಸಾಮಾಜಿಕ ಭದ್ರತಾ ಯೋಜನೆಗಳು ಇಲ್ಲದೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಇವತ್ತು. ಇನ್ಶೂರೆನ್ಸ್, ಬ್ಯಾಂಕಿನ ಡಿಪಾಸಿಟ್ಗಳು ಬೇರೆ. ಇದ್ರ ನಡುವೆ ಅವ್ರು ಹಾಗೆ ಬದುಕಿದ್ದಾರಲ್ಲ ಅಂಥವ್ರು ಕೆಲವರು, ಅವ್ರ ಸಂಖ್ಯೆ ಇವತ್ತು ಕಡಿಮೆ ಆಗ್ತದೆ. ಅವ್ರ ಸಂಖ್ಯೆ ಹೆಚ್ಚಾಗಲಿ ಅಂತ ಆಲೋಚನೆ ಮಾಡಬೇಕು ನಾವು. ಅಂತೂ ನಾವು ಹಾಗೆ ತಿಳ್ಕೋಬೇಕು. ಮನುಷ್ಯ ಮುಂದಿನ ಆಲೋಚನೆಯನ್ನು ಬಿಟ್ಟು ಬಿಡಬೇಕು. ಇವತ್ತೇನಿದೆಯೋ ಅಷ್ಟನ್ನೇ ಆಲೋಚನೆ ಮಾಡಬೇಕು ಮನುಷ್ಯ. ಅದನ್ನು ಧರ್ಮಶಾಸ್ತ್ರ ಹೇಳಿದೆ. ಅದಕ್ಕಾಗಿ ಆತ ನಾಳೆ ಬಗ್ಗೆ ಒಟ್ಟಾರೆ ಆಲೋಚನೆ ಮಾಡಲೇಬಾರದು. ಅವನು ಸುದೈವ. ನಾಳೆ ಬಗ್ಗೆ ಆಲೋಚನೆ ಮಾಡದೇ ಇರುವಂಥ ಹೆಂಡತಿ ಆತನಿಗೆ ಸಿಕ್ಕರೆ ಅವನ ಜೀವನ ಸುರಕ್ಷಿತವಾಗಿ ನಡೀತದೆ. ಇಲ್ಲದೇ ಇದ್ದರೆ ಆತ ಹೇಗೆ ನಡೀತದೆ ಆಗ ಹೋಗ್ತಾನಷ್ಟೆ. ಅಂತೂ ಇದು ಸ್ಮೃತಿ ಶಾಸ್ತ್ರ ಬ್ರಾಹ್ಮಣನಿಗೆ ಹೇಳುವಂಥ ಕಿವಿ ಮಾತು. ಅದನ್ನು ಬಿಟ್ಟರೆ ಆತ ಭ್ರಷ್ಟನಾಗ್ತಾನೆ, ದುಃಖಿ ಆಗ್ತಾನೆ. ನೌಕರಿ ಮಾಡಬೇಡ ಅಂತ ಹೇಳೋದು ಯಾಕೆಂದರೆ, ನೀವು ಗೊತ್ತಿದೆ ಅದು, ನೌಕರಿ ಮಾಡ್ತಾ ಕೂತ್ರೆ ಆತ ಯಾವಾಗ ದೇವ್ರ ಪೂಜೆ ಮಾಡ್ತಾನೆ, ಸಂಧ್ಯಾವಂದನೆ ಯಾವಾಗ ಮಾಡ್ತಾನೆ, ಬ್ರಹ್ಮಯಜ್ಞ ಯಾವಾಗ ಮಾಡ್ತಾನೆ. ಬ್ರಹ್ಮಯಜ್ಞ ಅಂದರೆ ಅದು ಸ್ವಾಧ್ಯಾಯ. 4 ವೇದಗಳನ್ನು, 6 ಅಂಗಗಳನ್ನು, ಸ್ಮೃತಿಗಳನ್ನು, ಇತಿಹಾಸ ಪುರಾಣಗಳನ್ನು ಯಥಾಶಕ್ತಿ ಅಧ್ಯಯನ ಮಾಡಬೇಕು ಅಂತಿದೆ ಬ್ರಹ್ಮಯಜ್ಞದ ಆ ವಿಧಾನದಲ್ಲಿ. ಸದಾಚಾರ ಸ್ಮೃತಿ ವ್ಯಾಖ್ಯಾನಗಳೆಲ್ಲದು ವಿಸ್ತಾರವಾಗಿ ತೆರೆದುಕೊಂಡಿದೆ. ಅದನ್ನೆಲ್ಲ ಆತ ಮಾಡ್ತಾನೆ ಯಾವಾಗ ಅಂತ ಪ್ರಶ್ನೆ. 1 ತಿಂಗಳ ಕಾಲ ಆತ ವೇದಾಧ್ಯಯನವನ್ನು ಮಾಡದೇ ಇದ್ದರೆ ಆತ ಶೂದ್ರನಾಗಿಬಿಡ್ತಾನೆ ಅಂತ ಮೊನ್ನೆ
ಒಂದು ದಿವಸ ನಾನು ಆ ಶ್ಲೋಕವನ್ನು ಹೇಳಿದೆ. ಶ್ಲೋಕ ಎಲ್ಲ ಶ್ಲೋಕಗಳು ಕೂಡ ಒಮ್ಮೆಲೆ ನನಗೆ ಅವಗಾಹನೆಗೆ ಬರೋದಿಲ್ಲ. ಅಂತೂ ವೇದಾಧ್ಯಯನವನ್ನು ಯಾರು ನಿಲ್ಲಿಸ್ತಾರೆ, ಆ ನಿಲ್ಲಿಸಿದಂಥ ವ್ಯಕ್ತಿ ಕೂಡಲೇ ಭ್ರಷ್ಟನಾಗ್ತಾನೆ ಅನ್ನೋ ಮಾತದು. ಇಲ್ಲಿಗೆ ಆ ಮಾತು. ಅನಧೀತ್ಯ ದ್ವಿಜೋ ವೇದ ನನ್ಯತ್ರ ಕೃತೆ ಶ್ರಮಂ. ವೇದಗಳನ್ನು ಓದಲಿಲ್ಲ, ಬೇರೆ ಏನೇನೋ ಓದೋದ್ರ ಬಗ್ಗೆ ನಿಮ್ಮ ಶ್ರಮ, ಬೇರೆ ಏನನ್ನೋ ಓದೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಏನನ್ನೋ ಕರ್ಮಗಳನ್ನು ಮಾಡೋದ್ರ ಬಗ್ಗೆ. ಹಾಗಾಗಿ ಬಿಟ್ಟರೆ ಜೀವನ್ನೇವ ಶೂದ್ರತ್ವಂ. ಒಂದೇ ಆತ ಬದುಕಿದ್ದಾಗಲೇ ಆತ ಶೂದ್ರನಾಗಿಬಿಡ್ತಾನೆ. ಸಾನ್ವಯ, ಮಕ್ಕಳು ಪತ್ನಿ ಪುತ್ರ ಸಮೇತನಾಗಿ, ಹಿಂದಿನ ತಲೆಮಾರು ಮುಂದಿನ ತಲೆಮಾರುಗಳ ಸಮೇತನಾಗಿ ಅಂತ ಶಾಸ್ತ್ರ ಇದೆ. ಅದಕ್ಕಾಗಿ ಈ ಮನುಷ್ಯ ಈಗ ಬದುಕಬೇಕು. ಅದು ಬದುಕಲಿಕ್ಕೆ ಸಾಧ್ಯವಾದರೆ ಅದು ಆತನ ಸುದೈವ. ಅಂತಹ ಪಂಡಿತ ಸಮಾಜದಿಂದ ಸಮಾಜದ ಸುದೈವ, ಇಲ್ಲದಿದ್ದರೆ ಇಬ್ಬರದು ದುರ್ದೈವ. ಹೀಗೆ ವೈಶ್ಯೇಭ್ಯಸ್ತು ಕರೋಗ್ರಾಹ್ಯ ನೇತರೇಶಾಂ ಕಥಂಚನ. ವೈಶ್ಯರಿಂದ ಕರವನ್ನು ಸ್ವೀಕಾರ ಮಾಡಬೇಕೇ ಹೊರತು ಬೇರೆ ಯಾವ ಕಡೆಯಿಂದಲೂ ಯಾವತ್ತೂ ಕೂಡ ಕರವನ್ನು ಸ್ವೀಕಾರ ಮಾಡಬಾರದು. ಮತ್ತು ಮನುಷ್ಯ ಮಾಡಬೇಕೇನೆಂದರೆ ಗ್ರಂಥಗಳ ವೇದಗಳ ಪಾರಾಯಣವನ್ನು ಮಾಡಬೇಕು ಯಾವತ್ತೂ ಕೂಡ. ಇದು ಇಲ್ಲದೇ ಇದ್ದು ಆತ ಭ್ರಷ್ಟನಾಗ್ತಾನೆ. ಬ್ರಹ್ಮಯಜ್ಞವನ್ನು ಅದಕ್ಕೆ ಅಷ್ಟು ಮುತುವರ್ಜಿಯಿಂದ ಮಾಡಬೇಕು ಮನುಷ್ಯ. ಕರ್ತವ್ಯ ಅಂತೂ ನಿಷ್ಕಾಮವಾಗಿ ಆ ಕೆಲಸಗಳನ್ನು ಆತ ಮಾಡಬೇಕು. ಮಾಸ ಕಾರ್ಯಾನಿ, ಚೈತ್ರ ವೈಶಾಖಾದಿ ಮಾಸಗಳಲ್ಲಿ ಏನೇನು ಕಾರ್ಯಗಳನ್ನು ಮಾಡಬೇಕು ಅದನ್ನು ಯಾವುದೇ ಸಂಕೋಚವಿಲ್ಲದೆ ಆತ ಮಾಡ್ತಾ ಹೋಗಬೇಕು. ಯತಿಗಳಿಗೆ ವಂದನೆ ಮಾಡಬೇಕು, ಅವರಿಗೆ ಮನೆಗೆ ಕರೆದು ಭಿಕ್ಷೆ ಮಾಡಿಸ್ಬೇಕು, ಅವರಿಗೆ ಕಮಂಡಲು ಕೌಪೀನ ಪಾದುಕೆ ಮೊದಲಾದವುಗಳನ್ನು ದಾನ ಮಾಡಬೇಕು, ಬಿದಿರಿನ ದಂಡವನ್ನು ದಾನ ಮಾಡಬೇಕು, ಒಳ್ಳೆಯ ಮಾತುಗಳನ್ನು ಹೇಳಿ ಅವರನ್ನು ಸಂತೋಷಪಡಿಸಬೇಕು. ನಖೇದಯೇ ದ್ವಧೂಂ ಸ್ವೀಯಾಂ, ಎಂದೂ ಕೂಡ ನಿಮ್ಮ ಪತ್ನಿಗೆ ಮನಸ್ಸು ನೋಯುವಂತೆ ಮಾತಾಡಬಾರ್ದು, ಅವಳನ್ನು ಹೊಡಿಬಾರ್ದು, ಅವಳನ್ನು ಬಡಿಬಾರ್ದು. ದಿನೇ ದಿನೇ ನಿದ್ರಾಂ ನಕಾರಯೇ, ಹಗಲು ಹೊತ್ತಿನ ನಿದ್ರೆ ಮಾಡಬಾರ್ದು. ಹರಿದಿನದಲ್ಲಿ ಏಕಾದಶಿಯನ್ನು ಮಾಡಬೇಕು. ನಾವು ಭೋಕ್ತವ್ಯಂ, ಅನ್ನವನ್ನು ಭೋಜನ ಮಾಡಬಾರ್ದು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅದು ಅವರವ್ರ ಸಂಪ್ರದಾಯ. ನಮ್ಮ ಸಂಪ್ರದಾಯ ಅಂತ ಏನು ಭೋಜನ ಮಾಡಬಾರ್ದು. ಉಪೋಷ್ಯ, ಮತ್ತು ಉಪವಾಸ ಮಾಡಬೇಕು. ಮುಂದೆ ಆತ ದ್ವಾದಶಿ ದಿವಸ ಪಾರಣೆ ಮಾಡಬೇಕು. ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಆತ ಉಪವಾಸ ಮಾಡಬೇಕು. ಪ್ರತಿ ಕೃಷ್ಣ ಪಕ್ಷ, ಬರೀ ಶಿವರಾತ್ರಿ ದಿವಸ ಅಲ್ಲ. ಆವಾಗ ಆತ ಶಿವಾರ್ಚನೆ ಮಾಡಬೇಕಂತ. ಅಷ್ಟಮಿ ಕೃಷ್ಣ ಪಕ್ಷಸ್ಯ ಸದಾ ಉಪವಾಸ್ಯ, ಪ್ರತಿಯೊಂದು ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಕೂಡ ಆತ ಉಪವಾಸ ಮಾಡಬೇಕು. ಇಲ್ಲೆಲ್ಲ ಕಡೆ ಉಪವಾಸ ಅಂದರೆ ಸೀಮಿತ ಅರ್ಥದಲ್ಲಿ ಇದ್ದಿರಬೇಕು, ಪೂರ್ಣಾರ್ಥದಲ್ಲಿ ಉಪವಾಸ ಅಲ್ಲ. ದೇವಾಲಯಗಳಲ್ಲಿ ಬಲಿ ನೈವೇದ್ಯ ಇತ್ಯಾದಿಗಳನ್ನು ಮಾಡಬೇಕು. ಕುದುರೆಯನ್ನು ದಾನ ಮಾಡಬೇಕು, ಆಕಳನ್ನು ದಾನ ಮಾಡಬೇಕು, ಆನೆ ದಾನ ಮಾಡಬೇಕು. ತಗೊಳ್ಳೋರಿದ್ರೆ ಕೊಟ್ಟು ಅವರಿಗೆ ಯೋಗ್ಯವಂತ ವ್ಯವಸ್ಥೆ ಮಾಡಬೇಕು. ಆನೆ ದಾನ ಕೊಟ್ಟು ಕೈ ತೊಳ್ಕೊಳ್ಬಾರ್ದು. ಅವರು ಅದನ್ನೆಲ್ಲೋ ಬೇರೆ ಮೃಗಾಲಯಕ್ಕೆ ದಾನ ಮಾಡಿ ತಾವು ಕೈ ತೊಳ್ಕೊಳ್ಳೋದಾಗ್ತದೆ. ಮನೆ ದಾನ ಮಾಡಬೇಕು. ಗೇಹೇ ಸದಾ ಕಾರ್ಯಂ ಧೇನು ವಿಪ್ರ ಪ್ರಪೂಜನಂ, ಪ್ರತಿಯೊಂದು ಮನೆಯಲ್ಲೂ ಕೂಡ ಗೋಸೇವೆ ಮಾಡಬೇಕು. ಗೋ ಇರಬೇಕು ಮನೆಯಲ್ಲಿ. ಆ ಗೋವಿಗೆ ಬ್ರಾಹ್ಮಣನಿಗೆ ಪೂಜನೆ ಮಾಡಬೇಕು. ವಸಂತ ಕಾಲ ಬಂದಾಗ ಬ್ರಾಹ್ಮಣನಿಗೆ ಗಂಧವನ್ನು ದಾನ ಮಾಡಬೇಕು, ಛತ್ರವನ್ನು ದಾನ ಮಾಡಬೇಕು, ಮತ್ತು ವ್ಯಜನವನ್ನು ಚಾಮರವನ್ನು ದಾನ ಮಾಡಬೇಕು. ಪಾನ ಜಲಕುಂಭ ದಾನ ಮಾಡಬೇಕು. ಪಾದಾವನೇಜನಂ, ಆತನಿಗೆ ಪಾದದ ಪೂಜೆಯನ್ನು ಮಾಡಿ ಪಾದದ ಶ್ರಮ ಹೋಗುವಂತೆ ಆತನಿಗೆ ಸೇವೆ ಮಾಡಬೇಕು. ಮಜ್ಜಿಗೆ ಮೊಸರು ಇತ್ಯಾದಿಗಳನ್ನು ದಾನ ಮಾಡಬೇಕು. ಕಾರ್ತಿಕದಲ್ಲಿ ದೀಪದಾನ ಮಾಡಬೇಕು. ರಾತ್ರಿ ಹೊತ್ತು ಜಾಗರಣೆ ಮಾಡಬೇಕು. ತುಳಸಿ ಸೇವನೆ ಮಾಡಬೇಕು. ಧಾತ್ರಿ ಛಾಯಾಮಾಶ್ರಿತ ಭೋಜನ, ಕಾರ್ತಿಕ ಮಾಸದಲ್ಲಿ ನೆಲ್ಲಿ ಮರದ ಕೆಳಗೆ ಕೂತ್ಕೊಂಡು ಭೋಜನ ಮಾಡಬೇಕು. ಇದು ಕೆಲವು ಗುರುಕುಲಗಳೆಲ್ಲ ಇದು ಪದ್ಧತಿ ಇದೆ. ಕಾರ್ತಿಕ ಮಾಸದ ಹುಣ್ಣಿಮೆ ದಿವಸ ವನಭೋಜನ ಮಾಡೋದು ಪದ್ಧತಿ ಇದೆ. ಜನ್ನಿ ಗಿಡ ಕೆಳಗೆ ಮಾಡಿದ್ರೆ ವಿಶೇಷ. ಗೀತ ನೃತ್ಯಾದಿ ಪ್ರಕರಣಂ ಕಾರ್ಯಂ ವಿಷ್ಣುವರಗ್ರೆ ನಿರಂತರಂ, ಭಗವಂತನ ಎದುರಿಗೆ ಸಂಗೀತ ಸೇವೆ ನರ್ತನ ಸೇವೆಯನ್ನು ಮಾಡಬೇಕು. ತ್ರಿಪುರಾರಿ ಅಂದರೆ ರುದ್ರನ ಎದುರಿಗೆ ಪೌರ್ಣಿಮಾ ದಿವಸ, ಕಾರ್ತಿಕ ಪೌರ್ಣಿಮಾ ದಿವಸ ವಿಶೇಷ ಸೇವಾ ಮಾಡಬೇಕು. ಮತ್ತು ಮಹಾದಾಹ, ದೊಡ್ಡ ಪ್ರಮಾಣದ ದೀಪವನ್ನು ಹೊತ್ತಿಸಬೇಕು ಶಿವನ ಎದುರಿಗೆ. ಅಲ್ಲಿ ತುಪ್ಪ ಎಣ್ಣೆಗಳನ್ನು ಸುರಿದು ದೀಪವನ್ನು ಉರಿಸಬೇಕು. ಮಾಘದಲ್ಲಿ ಒಂದು ಚಳಿಗಾಲ ಬಂದಾಗ ಬ್ರಾಹ್ಮಣನಿಗೆ ಕಟ್ಟಿಗೆಗಳನ್ನು ಕಂಬಳಿಗಳನ್ನು ದಾನ ಮಾಡಬೇಕು ಚಳಿಯ ನಿವೃತ್ತಿಗಾಗಿ.
ಚೈತ್ರದಲ್ಲಿ ತಾಂಬೂಲ ದಾನ ಮಾಡಬೇಕು, ಬಾಳೆಹಣ್ಣು ದಾನ ಮಾಡಬೇಕು, ಮತ್ತು ಸುಗಂಧ ಪೂರಿತವಾದಂಥ ಅಗರು ಮೊದಲಾದವುಗಳನ್ನು ದಾನ ಮಾಡಬೇಕು. ಕನ್ನಡಿ ದಾನ ಮಾಡಬೇಕು. ಕಸ್ತೂರಿ, ಜಾಜಿಕಾಯಿ ಮೊದಲಾದವುಗಳನ್ನು, ಏಲಕ್ಕಿ, ಕರ್ಪೂರಗಳನ್ನು ದಾನ ಮಾಡಬೇಕು. ಯಾವತ್ತೂ ಕೂಡ ಅಣ್ಣನನ್ನ ಕಾಲಿನಿಂದ ಮುಟ್ಟಿ ಅವಮಾನಿಸಬಾರದು. ದಾಭ್ಯಾಂ ಕರಾಭ್ಯಾಂ ಕಂಡೂತು ಮಸ್ತಕಸ್ಯ ನಕಾರೇ, ತಲೆಯನ್ನು ಯಾವತ್ತೂ ಕೂಡ ಕೆರೆದುಕೊಳ್ಬಾರ್ದು, ಅದು ಅಸಭ್ಯತನ. ಎರಡೂ ಕೈಗಳಿಂದ ಕೆರ್ಕೊಳ್ಬಾರ್ದು. ಇಲ್ಲಿ ಮಾತನ್ನು ಮರ್ತಿದ್ದೆ. ದಾತವ್ಯ ಕರಭಾರೋಹಿ ವಿನಾ ವಿಪ್ರೈರ್ ನೃಪಾಯ, ರಾಜನಿಗೆ ಕರ ಕೊಡಬೇಕು ಎಲ್ಲರೂ ಕೂಡ, ವಿನಾ ವಿಪ್ರೈಹಿ, ಬ್ರಾಹ್ಮಣನ ಒಬ್ಬನ ಬಿಟ್ಟು ಉಳಿದವ್ರು ಕರ ಕೊಡಬೇಕು. ನೋಪೇಕ್ಷಣೀಯೋ ರಾಜ್ಯಕ್ಕೆ ಜನೇ ದಂಡ ಕದಾಚನ, ಏನಾದರೂ ತಪ್ಪು ಮಾಡಿದಾಗ ರಾಜ ದಂಡ ಕೊಡ್ಲಿಕ್ಕೆ ಬಂದಾಗ ಯಾವುದೇ ಸಂಕೋಚವಿಲ್ಲದೆ ಆ ದಂಡವನ್ನು ಸ್ವೀಕಾರ ಮಾಡಬೇಕು. ರಾಜ ದಂಡ ಕೊಡ್ತಿದ್ದಾನೆ ಅಂತಂದರೆ ಅದರಿಂದ ನಿಮಗೇ ಒಳ್ಳೆಯದು, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರ್ದು. ಮಾನನೀಯಾಶ್ಚ ಶ್ವಶುರಾಹ ಪೌಷ್ಯಾಹ ಪಾಲ್ಯಾಹ ಸದೈವ ಹಿ, ಅತ್ತೆ ಮಾವಂದ್ರನ್ನ ಯಾವತ್ತೂ ಕೂಡ ಸತ್ಕಾರ ಮಾಡಬೇಕು, ಅವರಿಗೆ ಮನಸ್ಸು ನೋಯುವಂತೆ ನಡ್ಕೊಳ್ಬಾರ್ದು. ಪೋಷ್ಯರನ್ನ, ಸೇವಕ ವರ್ಗದವರನ್ನ ಯಾವತ್ತೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು. ಸುಹೃದ ತೋಷಣೀಯ, ಸ್ನೇಹಿತರನ್ನ, ಬಂಧು ಬಾಂಧವರನ್ನು ಸಂತೋಷದಿಂದ ನಡೆಸ್ಕೊಳ್ಬೇಕು. ಯಾವತ್ತೂ ಕೂಡ ಶತ್ರುಗಳಲ್ಲಿ ವಿಶ್ವಾಸ ಇಡಬಾರ್ದು, ಜಿಪುಣತನ ಮಾಡಬಾರ್ದು. ದಾನ ಮಾಡುವುದರಲ್ಲಿ ಯಾವತ್ತೂ ಕೂಡ ಜೂಜಾಟವನ್ನು ಆಡಬಾರ್ದು, ಅದು ದಾರಿದ್ರ್ಯಕ್ಕೆ ಸೂಚಕವಾದದ್ದು. ನಶ್ನೋತವ್ಯ ಕದಾವಾರ್ತ್ಯ ಮದ್ಯಾನಾಂಚ ನರೋತ್ತಮೈಹಿ, ಮದ್ಯದ ಸೇವನೆ, ಮದ್ಯವನ್ನು ಸೇವನೆ ಮಾಡುವಂಥ ಪುರುಷರು, ಅವ್ರ ಬಗ್ಗೆ ಯಾವತ್ತೂ ಕೂಡ ಮಾತನ್ನು ಕೇಳಬಾರ್ದು. ತೀರ್ಥಯಾತ್ರಾ ಸದಾ ಕಾರ್ಯ, ಯಾವತ್ತೂ ಕೂಡ ತೀರ್ಥಯಾತ್ರೆ ಮಾಡಬೇಕು. ಕೃಚ್ಛ ಚಾಂದ್ರಾಯಣ ಮೊದಲಾದಂಥ ವ್ರತಗಳನ್ನು ಮಾಡಬೇಕು. ಲಿಂಗಾರ್ಚನೆಯನ್ನು ಮಾಡಬೇಕು. ಶ್ರಾವಣ ಮಾಸ ಬಂತು ಅಂದರೆ ಕೋಟಿ ಲಿಂಗವನ್ನು ಪೂಜೆ ಮಾಡಬೇಕು. ಕರ್ತವ್ಯಾನಿ ನರೈರ್ಭಕ್ತ್ಯ ಸದೈವಾಪಿ ಚಕಾರಯೇತ್. ಲಘುರುದ್ರಾನ್ ಮಹಾರುದ್ರಾನ್ ಅಧಿರುದ್ರಾನ್ ಸಮಾಚರೇತ್. ಪರಿಶ್ರಮಪೂರ್ವಕವಾಗಿ ಲಘುರುದ್ರ, ಮಹಾರುದ್ರ, ಅತಿರುದ್ರ ಇವುಗಳನ್ನು ಕೂಡ ಮನುಷ್ಯ ಶ್ರವಣ ಮಾಡಬೇಕಂತೆ. ಲಘುರುದ್ರ ಮತ್ತು ಮಹಾರುದ್ರ, ಅತಿರುದ್ರ ಇವುಗಳ ಬಗ್ಗೆ ಒಂದು ವಿಸ್ತಾರವಾದಂಥ ಮಾಹಿತಿ ಇಲ್ಲಿದೆ.